ನಮಸ್ತೆ ವೀಕ್ಷಕರೇ, ಕಲಾವಾರುಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ತೋಡಾರ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಪ್ರತಿಭೆ ಯಾರು ಅಂತ ಕೇಳೋದಾದರೆ, ಕಲೆಯ ಜಗತ್ತಿನಲ್ಲಿ ನಾನಾ ಕ್ಷೇತ್ರದಲ್ಲಿ ಚಾಪನ್ನು ಮೂಡಿಸಿದಂತಹ ವಾರುಣಿ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಕಲಾ ಜೀವನದ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಮಾಡ್ಕೊಂಡು ಬರೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಆರಾಮ, ನೀವು ಹೇಗಿದ್ದೀರಿ? ನಾನು ಆರಾಮ. ಹಾಗೆ ಅಭಿಮತ ಚಾಲನೆ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಿದ್ದೇನೆ. ಮ್ಯಾಮ್, ಈಗ ನಿಮ್ಮ ವಿಚಾರದಲ್ಲಿ ಮಾತನಾಡೋದಾದರೆ ತುಂಬ ವಿಚಾರದ ಬಗ್ಗೆ ಮಾತಾಡ್ಬೋದು. ಗ್ಲಾಸ್ ಪೇಂಟಿಂಗ್ ಆಗಿರ್ಬೋದು, ಲೀಫ್ ಆರ್ಟ್ ಆಗಿರ್ಬೋದು, ಅದು ಯಕ್ಷಗಾನ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, MC ಆಗಿರ್ಬೋದು. ಈಗ ನೀವು ಈ ಒಂದು ಕಲೆಯ ವಿಚಾರಕ್ಕೆ ಬಂದರೆ ನೀವು ಯಾವುದಕ್ಕೆ ಮೊದಲು ನಿಮ್ಮ ಪಾದಾರ್ಪಣೆಯನ್ನು ಮಾಡಿದಿರಿ? ಯಾವ ಕಲೆಯಲ್ಲಿ ನಿಮ್ಮ ಈ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡಿದಿರಿ ಅಂತ? ನನ್ನ ಕಲೆಯ ಜೀವನ ಮೊದಲ ಆರಂಭ ಆಗಬೇಕು ಹೇಳಿದರೆ ಅದು ಈ ಆರ್ಟ್ ವರ್ಕ್ಸಿಂದಾನೆ. ಲೀಫ್ ಆರ್ಟ್ ಇದನ್ನು ನಿರ್ದಿಷ್ಟವಾಗಿ ಮಾಡಬೇಕಂತ ಮಾಡಿದ್ದಲ್ಲ, ಆದರೆ ಆಸಕ್ತಿ ಇತ್ತು ಸಣ್ಣದರಲ್ಲಿ. ಕಲೆ, ಚಿತ್ರಕಲೆ ಅಥವಾ ಆ ಒಂದು ಅದು ಕುಲಕಸುಬು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅದೊಂದು ಪ್ರೀತಿಯಿಂದ ಮಾಡ್ತಾ ಇದ್ದೆ. ಆಮೇಲೆ ಹಾಗೆ ಕಲೆಯ ಹುಚ್ಚು ಅನ್ನುವಂಥದ್ದು ಹೆಚ್ಚಾಯಿತು. ಇದು ಎಷ್ಟನೇ ವಯಸ್ಸಿನಲ್ಲಿ? ಸಣ್ಣ 5ನೇ ಕ್ಲಾಸ್, ಸಣ್ಣ ಪ್ರಾಯದಿಂದನೇ. ಅದು ಮತ್ತೆ ಬೆಳೀತಾ ಬೆಳೀತಾ ಒಂದು ಉತ್ತಮ ರೀತಿ ಬಂದದ್ದು. ಹೀಗೆ ಸ್ಕೆಚ್ ಪೇಂಟ್ ಎಲ್ಲ ಮಾಡ್ತಿದ್ದೆ. ಆಮೇಲೆ ಬಾಟಲ್ ಪೇಂಟಿಂಗ್ ಫಸ್ಟ್ ಮಾಡಿದ್ದು. ಬಾಟಲ್ ಪೇಂಟಿಂಗಲ್ಲಿ ಫಸ್ಟ್ ನಾನು ಒಂದು ಬಾಟಲಲ್ಲಿ ಎದುರುಗಡೆ ತೆಂಕುತಿಟ್ಟು, ಹಿಂದುಗಡೆ ಬಡಗುತಿಟ್ಟು ಮಾಡಿದ್ದೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ. ಅದು ಮಾಡಿ ಒಳ್ಳೆ ರೀತಿ ಬಂತು. ನನ್ನ ಮನೆಯವರು, ಫ್ಯಾಮಿಲಿ ಎಲ್ಲ ಒಳ್ಳೆ ಒಪಿನಿಯನ್ ಕೊಟ್ಟರು. ಖುಷಿ ಆಯಿತು ಅವರಿಗೆ. ಹಾಗೆ ಆ ಪ್ರೋತ್ಸಾಹ ನೋಡುವಾಗ ಓಕೆ ಮಾಡ್ಬೋದು ಅಂತ ಆಯಿತು ನನಗೆ. ಮತ್ತು ಅದರಲ್ಲಿರುವಂಥ ಒಂದು ಸಂತೋಷ ಅದು ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಖುಷಿ ಆಯಿತು, ಮತ್ತೆ ಮುಂದುವರಿಸಿದೆ ಅದನ್ನು. ಹಾಗೆ ಈಗ ನಿಮಗೆ ಇದರ ಬಗ್ಗೆ ಆಸಕ್ತಿ ಹೇಗೆ ಬಂತು ಅಂತ ಅಂದರೆ, ಮನೆಯಲ್ಲಿ ಯಾರಾದರೂ ಈ ಥರನೇ ಒಂದು ಈ ಜೀವನದಲ್ಲಿ ಯಾರಾದರೂ ಇದ್ರ, ಈ ಕಲಾ ಜೀವನದಲ್ಲಿ ಯಾರಾದರೂ ಇದ್ರ, ಹಾಗೆ ಬಂತ ಅನ್ನುವಂಥದ್ದು? ಕಲಾ ಜೀವನದಲ್ಲಿ ಯಾರು ಇರಲಿಲ್ಲ, ಆದರೆ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಇತ್ತು, ಛಲ ಇತ್ತು. ಅದಕ್ಕೆ ಮನೆಯವರು ಕೂಡ ಪ್ರೋತ್ಸಾಹ ನಿರಂತರವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಮಟ್ಟಕ್ಕೆ ಬರಲಿಕ್ಕೆ ಅದು ಸಹ ಒಂದು ದಾರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮ್ಯಾಮ್, ಈಗ ಲೀಫ್ ಆರ್ಟ್ ಬಗ್ಗೆನೇ ಮಾತನಾಡೋದಾದರೆ, ಲೀಫ್ ಆರ್ಟ್ ಈಗ ಯಾವ ಎಲೆಯಲ್ಲಿ ನಾವು ಮಾಡಬೇಕು, ಅದು ಹೇಗೆ ಅನ್ನುವಂಥದ್ದು? ಲೀಫ್ ಆರ್ಟನ್ನು ನಾವು ಅಶ್ವತ್ಥ ಎಲೆಯಲ್ಲಿ ಮಾಡೋದು. ಅದು ಕೆಲವೊಮ್ಮೆ ಇಂತಿಂಥ ಕಾಲ ಅಂತ ಇರ್ತದೆ. ಬೇಸಿಗೆಗಾಲದಲ್ಲಿ ಮಾಡಿದರೆ ಚೆಂದ ಆಗ್ತದೆ, ಮಳೆಗಾಲದಲ್ಲಿ ಅಷ್ಟು ಸಿಕ್ಕುವುದಿಲ್ಲ ಎಲೆ. ಮತ್ತು ಅದನ್ನು ಒಳ್ಳೆ ರೀತಿಯ ಎಲೆಯನ್ನು ನೋಡಿ, ಅದು ಜಾಸ್ತಿ ಇದು ಚಿಗುರಿದಂಥ ಎಲೆ ಸಹ ಆಗೋದಿಲ್ಲ. ಹಾಗೆ ಎಲೆಯನ್ನು ತಂದು ಅದರಲ್ಲಿ ಮತ್ತೆ ನಮಗೆ ಯಾವ ರೀತಿ ಮಾಡಬೇಕಂತ ಇರ್ತದೆ ಆ ಆರ್ಟ್ ವರ್ಕ್ ಇದೊಂದು ಔಟ್ಲೈನ್ ಥರ ಸ್ಕೆಚ್ ಮಾಡ್ತೇವೆ. ಅದನ್ನು ಎಲೆಯಲ್ಲಿ ಬಿಡಿಸಿ ಕಟ್ ಮಾಡುವಾಗಿರುವಂಥದ್ದು ವಿಷಯ. ನಾಜೂಕಾಗಿ ಕಟ್ ಮಾಡಬೇಕು. ಹೌದು, ಅಂದರೆ ಅಶ್ವತ್ಥ ಎಲೆ ನೋಡಿದರೆ ಅದರಲ್ಲಿ ನಾರು ಜಾಸ್ತಿ ಇರ್ತದೆ. ಹಾಗೆ ಒಂದು ನಾರು ಒಂದು ಪಕ್ಷ ಕಟ್ಟಾಯಿತು ಅಂತಾದರೆ ಈ ಕಣ್ಣಿನ ಭಾಗ ಅದು ಅಷ್ಟು ಪಾಠ ಹೋಗ್ತದೆ. ಹಾಗಾಗಿ ಒಂದೊಂದು ನಾರು ಸಹ ನೋಡಿ ಕರೆಕ್ಟ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತದೆ ಅದನ್ನು ನೋಡಿ ಕಟ್ ಮಾಡಬೇಕು. ಅಂಥದ್ದು ಯಾವುದಾದ್ರೂ ಒಂದು ಘಟನೆ ಇದೆಯಾ? ಒಂದು ಯಾರಿಗಾದ್ರೂ ಒಂದು ವರ್ಕ್ ಮಾಡ್ಲಿಕ್ಕೆ ಇರುವಾಗ, ಒಂದು ಲೀಫ್ ಆರ್ಟ್ ಯಾರಿಗಾದ್ರೂ ಪೇಡ್ ಈ ಥರ ವರ್ಕ್ ಇರುವಾಗ ಅದು ಫೇಲ್ಯೂರ್ ಆದದ್ದು ಯಾವುದಾದ್ರೂ? ತುಂಬ ಉಂಟು. ಯಾವತ್ತು ಫೇಲ್ಯೂರ್ ಇಲ್ಲದೆ ಸಕ್ಸಸ್ ಇರೋದಿಲ್ಲ. ಯಾವುದಾದ್ರು ಒಂದು ಈಗ ಆರ್ಡರ್ ಬಂದರೆ ಅದಕ್ಕೊಂದು 2-3 ಅಟೆಂಪ್ಟ್ ನಾವು ಹೀಗೆ ಟ್ರೈ ಮಾಡಿ ಆಮೇಲೆ ಕರೆಕ್ಟ್ ಒಂದು ಆಗಬೇಕಾದದನ್ನು ಮಾಡೋದು. ಹಾಗೆ 2-3 ಮಾಡಿ ಮತ್ತೊಂದು ಕರೆಕ್ಟ್ ಪರ್ಫೆಕ್ಟ್ ಸಿಕ್ಕಿದನ್ನು ಮತ್ತೆ ಅದು ಫ್ರೇಮ್ ಹಾಗೆಲ್ಲ ಕೊಡೋದು. ನೀವು ಮಾಡಿದರೆ ನಿಮ್ಗೆ ಒಂದು ಇಷ್ಟವಾದಂತಹ ಯಾವುದಾದ್ರೂ ಒಂದು ಆರ್ಟ್ ಅಂತ ಇದೆ ಮ್ಯಾಮ್ ಲೀಫ್ ಆರ್ಟಲ್ಲಿ? ಲೀಫ್ ಆರ್ಟಲ್ಲಿ ನನಗೆ ಇಷ್ಟ ಆದದ್ದು ಹೇಳಿದರೆ ತುಂಬ ಮಾಡಿದ್ದೇನೆ. ಅದರಲ್ಲಿ ವಶಿಷ್ಠ ಸಿಂಹ ಅದು ಚಂದ ಬಂದಿದೆ. ವಶಿಷ್ಠ ಸಿಂಹನಿಗೆ ಅವರ ಎಂಗೇಜ್ಮೆಂಟಿಗೆ ಮಂಗಳೂರಿಂದ ಹೋದ ಗಿಫ್ಟ್ ಅದು. ವಶಿಷ್ಠ ಸಿಂಹಂದು ಲೀಫ್ ಆರ್ಟ್ ಫ್ರೇಮ್. ಅಂದರೆ ಅಲ್ಲಿ ಹೋಗುವವರು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ ಕೇಳಿದರು. ಸೊ ಗಿಫ್ಟ್ ಫ್ರಮ್ ಮ್ಯಾಂಗ್ಳೂರ್ ಅಂತ ವಶಿಷ್ಠ ಸಿಂಹನಿಗೆ ಅದನ್ನು ಕೊಟ್ಟಿದ್ವಿ. ಅದು ಒಳ್ಳೆ ಪರ್ಫೆಕ್ಟ್ ಆಗಿ ಬಂದಿದೆ. ಹಾಗೆ ತುಂಬ ಕಡೆಗೆ ಅವರವರ ಪರ್ಸ್ನಲ್ ಫೋಟೋ ಇಲ್ಲ, ಬರ್ತ್ಡೇ ಗಿಫ್ಟ್ ಆಗಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವಾಗೆಲ್ಲ ಮಾಡಿಕೊಟ್ಟಿದ್ದೇನೆ. ನಾನು ಫಸ್ಟ್ ಲೀಫ್ ಆರ್ಟ್ ಮಾಡಿದೆ ಹೇಳಿದರೆ ಗಣಪತಿದು, ಅನಂತರ ಸಾವರ್ಕರಿದು ಮಾಡಿದೆ. ಹಾಗೆ ಮಾಡ್ತಾ ಮಾಡ್ತಾ ಹೀಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದಾಗ ಲೈಕ್ಸ್ ಖುಷಿ ಆಯಿತು ಎಲ್ಲರಿಗೆ. ಆಮೇಲೆ ಕೇಳಿದ್ರು ಹೀಗೆ ಇದನ್ನು ಬರ್ತ್ಡೇ ಗಿಫ್ಟ್ ಕೊಟ್ಟರೆ ಚೆಂದ ಆಗಲಿಕ್ಕಿಲ್ವಾ, ಹ್ಯಾಂಡ್ ಮೇಡಿಗೆ ಈಗ ಜಾಸ್ತಿ ಒಲವಿರುವಂಥದ್ದು. ಹಾಗೆ ಮತ್ತೆ ಅದನ್ನು ಟ್ರೈ ಮಾಡಿದೆ. ಹಾಗೆ ಅದರಲ್ಲಿ ಜಾಸ್ತಿ ನಾವು ಒಂದು ಯಾವುದೇ ಕಲಾ ಕ್ಷೇತ್ರಕ್ಕೆ ಜಾಸ್ತಿ ನಾವು ನಮ್ಮ ಟೈಮ್ ಎಫರ್ಟ್ ಕೊಟ್ಟಷ್ಟು ಅದು ಬೆಳೀತದೆ. ಹಾಗೆ ಲೀಫ್ ಆರ್ಟ್ಸ್ ಒಂದು ಕೈಗೆ ಕೂತಿದೆ ಈಗ. ಹಾಗೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದರೆ ಮ್ಯಾಮ್, ನಿಮ್ಮ ಈ ಒಂದು ಜರ್ನಿಯಲ್ಲಿ ಅವರ ಪಾತ್ರ ಎಷ್ಟು ಇದೆ ಅಂತ? ಅಪ್ಪ ಅಮ್ಮನ ಬಗ್ಗೆ ಹೇಳಿದರೆ ಅದು ಮುಗಿಲಿಕ್ಕೆ ಆಗ್ಲಿಕ್ಕಿಲ್ಲ. ಅಂದರೆ ಈಗ ಹಾಳು ಕಲ್ಲನ್ನು ಕಡಿದು ದಿವ್ಯ ಮೂರ್ತಿಯನ್ನು ರಚಿಸಿದ ರೀತಿ ಅಂತ ಹೇಳ್ಬೋದು. ನಾನೀಗ ಈ ಒಂದು ಕ್ಷೇತ್ರಕ್ಕೆ ಬರುವಂಥದ್ದು ಅದು ಯಾವುದೇ ಒಂದು ಆಸೆ ಅಥವಾ ಬರಲೇಬೇಕು ಯಾವುದೇ ರೀತಿಯ ಹಠ ಏನು ಇರಲಿಲ್ಲ. ಆದರೆ
ಅನಿರೀಕ್ಷಿತವಾಗಿ ಬಂದವಳನ್ನ ಆ ಕ್ಷೇತ್ರದಲ್ಲಿದ್ದು ಸಾಧನೆ ಮಾಡುವಾಗೆ ನನಗೆ ದಾರಿದೀಪ ಕೊಟ್ಟದ್ದು ಹೇಳಿದರೆ ನನ್ನ ಅಪ್ಪ ಸಹ ಅಮ್ಮ ಸಹ. ಆರಂಭದ ದಿನಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನನ್ನನ್ನು ತೀಡಿದ್ದು ನನ್ನ ಅಪ್ಪ. ಅವರು ಹೇಗೆ ಹೇಳಿದರೆ ಮಿಸ್ಟರ್ ಪರ್ಫೆಕ್ಟ್ ಮ್ಯಾನ್ ಥರ, ಎಲ್ಲದರಲ್ಲಿ ಪರ್ಫೆಕ್ಷನ್ ಬೇಕು, ಅಲ್ಲಿವರೆಗೆ ಸಮಾಧಾನ ಇರುವುದಿಲ್ಲ. ಹಾಗಾಗಿ ಅವರ ಆ ಒಂದು ಗುಣವೇ ನನಗೆ ಈ ರೀತಿಯಾಗಿ ಒಂದು ಪರ್ಫೆಕ್ಟ್ ಆಗಿ ಕಲೆ ಕ್ಷೇತ್ರದಲ್ಲೂ ಯಾವ ಆಯಾಮದಲ್ಲೂ ಕೂಡ ಒಂದು ಒಳ್ಳೆ ರೀತಿ ಮೂಡಿ ಬರಲಿಕ್ಕೆ ಆಗಿದೆ. ಮತ್ತು ಎಂತ ಕೇಳಿದರು ಹೀಗೆ ಮಾಡ್ತೇನೆ ಹೀಗೆ ಕಲಿತೇನೆ ಹೇಳಿದರೆ ಬೇಡ ಹೇಳೋದಿಲ್ಲ ಅವರು. ಮಾಡು, ನಿನಗೆ ಇಂಟ್ರೆಸ್ಟ್ ಇದ್ದರೆ ಮಾಡು, ಸಮಾಜಕ್ಕೆ ಏನಾದರೂ ನಮ್ಮಿಂದ ಕೊಡಬೇಕು, ನಿನ್ನ ಕಲಾ ಸೇವೆ ಸಹ ಮಾಡು, ದೇವರಿಗೆ ಎಲ್ಲರಿಗೂ ದೇವರು ಕೊಡುವುದಿಲ್ಲ ಭಾಗ್ಯವನ್ನು, ನೀವು ಮಾಡುವಂತ. ಅಮ್ಮ ಸಹ ತುಂಬ ಸಪೋರ್ಟಿವ್ ಇದ್ದಾರೆ. ಈಗ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಸಹ, ಈಗ ಹುಡುಗಿಯಾಗಿ ಸಹ ತುಂಬ ಕಷ್ಟ ಇರ್ತದೆ, ಇಲ್ಲ ಏನಾದರೂ ಹೆಲ್ಪ್ ಬೇಕಾಗ್ತದೆ, ಪ್ರತಿಯೊಂದು ಇದರಲ್ಲಿ ಸಹ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನನ್ನು ಸದಾ ಮುಂದೆ ದುಡಿದು ಹೇಳಿದರೆ ಅಪ್ಪ ಅಮ್ಮ ಮಾತ್ರ. ಮತ್ತು ಬಂದಾಗ ಹೀಗೆ ಪ್ರೋಗ್ರಾಮ್ ಆಯಿತು ಅಂತ ಪ್ರತಿ ಸತಿ ಸಹ ಕಾರ್ಯಕ್ರಮ ಅಥವಾ ಏನಾದರೂ ಒಂದಾಗಿ ಬಂದು ಮನೆಯಲ್ಲಿ ಕೂತು ಅರ್ಧ ಗಂಟೆ ಅದಕ್ಕೋಸ್ಕರನೇ ಸಮಯ ಹೇಳಬೇಕು, ಹೇಗೆ ಪ್ರತಿಯೊಂದನ್ನು ಬಿಡಿಸಿ ಹೇಳುವಾಗ ಅವರ ಮುಖದಲ್ಲಿರುವಂಥ ಸಂತೋಷ ಅದು ನೋಡುವಾಗ ಮನಸ್ಸು ತುಂಬ್ತದೆ, ಇನ್ನಷ್ಟು ಮಾಡಬೇಕು ಅಂತ ಪ್ರೇರಣೆ ಬರ್ತದೆ. ನೀವು ಹುಟ್ಟಿದಂತಹ ಪರಿಸರದ ಬಗ್ಗೆ ಹೇಳೋದಾದರೆ? ನಾನು ಹುಟ್ಟಿದ್ದು ಮಂಗಳೂರೇ, ಮನೆಯವರೆಲ್ಲ ಅದೇ ಸಪೋರ್ಟಿವ್ ಇದ್ದಾರೆ. ಮಂಗಳಾದೇವಿ ಹುಟ್ಟಿದ್ದು ಉಡುಪಿಯಲ್ಲಿ, ಅಂದ್ರೆ ತಾಯಿ ಮನೆ, ಅಮ್ಮನ ಮನೆ. ಮತ್ತೆ ಇಲ್ಲಿ ಈಗ ಇರುವಂತದ್ದು ಮಂಗಳಾದೇವಿ ಆ ಒಂದು ಪರಿಸರದ. ನನ್ನ ಹೆಸರು ನೋಡಿದ್ರು ಗೊತ್ತಾಗ್ತದೆ, ವಾರುಣಿ ನಾಗರಾಜ್ ಮಂಗಳಾದೇವಿ. ಕೆಲವರು ಪ್ರಶ್ನಿಸ್ತಾರೆ ಆತುದ್ದದ ಪುದರ್ದ ಆಯೆ ಅಂತ. ಆದ್ರೆ ಯಾಕೆ ಅದನ್ನೇ ನಾನು ಆಯ್ಕೆ ಮಾಡಿದ್ದು ಹೇಳಿದ್ರೆ, ವಾರುಣಿ ನನ್ನ ಹೆಸರಾದ್ರೆ ನನ್ನ ಹೆಸರು ಅನ್ನುವಂಥದ್ದು ಸಮಾಜಕ್ಕೆ ಗುರುತು ಸಿಗ್ಲಿಕ್ಕೆ ಕಾರಣ ಆದದ್ದು ನನ್ನ ಅಪ್ಪ. ಹಾಗಾಗಿ ಎಲ್ಲಿ ಹೋದ್ರು ನನ್ನೊಂದಿಗೆ ಅಪ್ಪನ ಹೆಸರು, ಅಪ್ಪನ ಗುರುತು ಇರ್ಲೇಬೇಕಂತ ವಾರುಣಿ ನಾಗರಾಜ್ ಇತ್ತೆ. ಆಮೇಲೆ ಮಂಗಳಾದೇವಿ ಅನ್ನುವಂಥದ್ದು ನಾವು ಬಂದಿರುವ ಊರಿನ ಪರಿಸರದ ಬಗ್ಗೆಯೂ ಗೊತ್ತಿರಬೇಕು, ಅದರೊಂದಿಗೆ ಆ ಒಂದು ಹೆಸರು ತಾಯಿಯ ಹೆಸರು, ಆಕೆ ಆಶೀರ್ವಾದ ಒಂದು ಸದಾ ನನ್ನೊಂದಿಗೆ ಇರ್ಲಿ ಅನ್ನುವಂತ. ವಾರುಣಿ ಅನ್ನುವಂಥದ್ದು ಹೆಸರು ಯಾರು ಕೂಡ ಅಷ್ಟೇ ಹೆಚ್ಚಾಗಿ ಕೇಳಲಿಕ್ಕಿಲ್ಲ. ಅದ್ರ ಬಗ್ಗೆ ಅದರ ಹೆಸರಿನ ಅರ್ಥ ಅಂತ ಏನು ಅನ್ನುವಂಥದ್ದು ನೀವು ಹೇಳಿರುವ ಹಾಗೆ ರೇರ್ ನೇಮ್, ಅದು ಯೂನಿಕ್ ನೇಮ್ ಸಹ ಹೌದು, ಎಲ್ಲೂ ಕೇಳಿರ್ಲಿಕ್ಕಿಲ್ಲ ಇಷ್ಟರವರೆಗೆ. ನನ್ಗೆ ಎಷ್ಟೋ ಸಮಯ ಪರಿಚಿತವರು ಈಗಲೂ ಕೂಡ ನನ್ನ ಹೆಸರು ಸರಿಯಾಗಿ ಹೇಳುವುದಿಲ್ಲ, ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ. ವಾರುಣಿ ದೇವಿಯ ಹೆಸರು, ವರುಣನ ಹೆಂಡತಿ ಅಂತ ಒಂದು ಸಮುದ್ರ ಮಥನ ಸಂದರ್ಭದಲ್ಲಿ ಬಂದದಂತ ಪುರಾಣಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಆದ್ರೆ ನನಗೆಂತಕ್ಕೆ ಆ ಹೆಸರು ವಿಶೇಷ ಹೇಳಿದ್ರೆ, ಪೂಜ್ಯ ಒಡಿಯೂರು ಸ್ವಾಮಿಗಳಿದ್ದಾರೆ, ಅವರು ನನಗೋಸ್ಕರ ಇಟ್ಟಂತ ಹೆಸರದು. ಮುಂಚೆ ನನಗೆ ಬೇರೆ ಹೆಸರಿತ್ತು, ಆದ್ರೆ ನನ್ನನ್ನು ನೋಡಿ ಈ ಬಾಲಗೊಂಜಿ ಪುದರಾವಡ್ ಅಂತ ಹೇಳಿ ವಾರುಣಿ ಅಂತ ಅವರ ಅಮೃತ ಮಾತಿಂದ ಬಂದಂತ ಹೆಸರು. ಹಾಗಾಗಿ ನಂಗೆ ತುಂಬಾ ವಿಶೇಷ, ಪೂಜ್ಯನೀಯ ಹೆಸರು. ನಿಮ್ಮ ಮತ್ತೆ ಕಲಾ ಜೀವನದ ಬಗ್ಗೆ ಮತ್ತೆ ಮಾತನಾಡೋದಾದ್ರೆ, ಗ್ಲಾಸ್ ಪೇಂಟಿಂಗ್ ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಅಂತ? ಗ್ಲಾಸ್ ಪೇಂಟಿಂಗ್ 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ, ಹೀಗೆ ಲಾಕ್ಡೌನ್ ಸಂದರ್ಭದಲ್ಲಿ ಹೇಳ್ಬೋದು. ಲಾಕ್ಡೌನ್ ಎಷ್ಟೋ ಜನರಿಗೆ ಕಷ್ಟದ ಜೀವನ ಆಗಿದ್ರು, ಎಷ್ಟೋ ಜನರ ಕಲೆಯನ್ನು ಚಿಗುರಿಗೆ ಕೊಟ್ಟಂತ ಕಾಲ ಅದು. ಆ ಸಂದರ್ಭದಲ್ಲಿ ಹೀಗೆ ಮನೆಯಲ್ಲೇ ಕೂತಿರ್ಬೇಕಾದ್ರೆ ಅದೇ ಬಾಟಲ್ ಕಾಣಿತು, ಹೀಗೊಂದು ಮಾಡುವಂತ ಆಯ್ತು. 2 ಮುಖ ಕಾಣಿತು, ಎಲ್ಲರೂ ಮಾಡ್ತಾರೆ, ಆದರೆ ಫುಲ್ ಆಗಿ ಏನಾದರೂ ಒಂದು ಯೂಸ್ ಮಾಡುವಂತೇಳಿ ಅದನ್ನು ನಮ್ಮ ತನದಲ್ಲಿ ತೋರಿಸುವಂತೇಳಿ ಅದಕ್ಕೆ ತೆಂಕುತಿಟ್ಟು ಬಡಗುತಿಟ್ಟು ಮಾಡಿದೆ. ಅದು ಬೆಳಿಗ್ಗೆ ನಾನು 8 ಗಂಟೆ ಮಾಡಲಿಕ್ಕೆ ಕೂತವಳು, ಸಂಜೆವರೆಗೂ ಅಲ್ಲೇ ಇದ್ದೆ. ಅದರಲ್ಲಿ ಮಾಡಿ ಎದ್ದ ಮೇಲೆ ನನಗಾಯ್ತು, ಇಡೀ ದಿನ ನಾನು ಕೂತಲ್ಲೇ ಕೂತಿದ್ದೇನೆ. ಆದರೆ ಮಾಡುವಾಗ ಅದೊಂದು ಪ್ರೀತಿ, ಒಂದು ತಾಯಿ ಮಗುವನ್ನು ಆರೈಕೆ ಮಾಡಿದ ರೀತಿ, ಅದೊಂದು ಒಂದೊಂದು ಕಲರ್ ಕೊಡುವಾಗ ಸಹ ಒಂದು ಖುಷಿ ಆಗ್ತಿತ್ತು. ಹಾಗಾಗಿ ಕಲೆ ಜೀವನ ಬೇಕು, ನನ್ನ ಆರ್ಟ್ ವರ್ಕ್ಸ್ ಬಿಡಬಾರ್ದು, ಅದನ್ನು ಬೇರೆಯವರು ಮೆಚ್ಚುಗೆ ಮಾಡಲಿ ಅಂತ ಮಾಡೋದಕ್ಕಿಂತ ಸಹ ನನಗೊಂದು ಅಂತರಂಗದ ಸಂತೋಷ ಅದು. ಹಾಗಾಗಿ ಬಾಟಲ್ ಆರ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅನಂತರ ತುಂಬ ರೀತಿ ಮಾಡಿದೆ, ಭಾರತ ಮಾತೆದ್ದು, ಹಾಗೆ ನಾನಾ ರೀತಿಯದು ಬಾಟಲ್ ಆರ್ಟ್ ಮಾಡಿದೆ. ಇತ್ತೀಚೆಗಷ್ಟೇ 1 ವರ್ಷದ ಮುಂಚೆ ಒಂದು ಬಾಟಲಲ್ಲಿ ಸಂಪೂರ್ಣ ರಾಮಾಯಣ ಮಾಡಿದ್ದೇನೆ, ವಾಲ್ಮೀಕಿ ರಾಮಾಯಣ. ಅಂದರೆ ರಾಮನ ಪಟ್ಟಾಭಿಷೇಕ ಹುಟ್ಟಿನಿಂದ ಹಿಡಿದು ಪಟ್ಟಾಭಿಷೇಕದವರೆಗೆ ಒಂದೇ ಬಾಟಲ್ನಲ್ಲಿ ಪಟ್ಟಚಿತ್ರದಲ್ಲಿ ಮಾಡಿದ್ದೇನೆ. ಮ್ಯಾಮ್, ಈಗ ಲೀಫ್ ಆರ್ಟ್ ಮತ್ತು ಗ್ಲಾಸ್ ಪೇಂಟಿಂಗ್ ತುಂಬ ಕಷ್ಟ ಇರೋದ್ರಿಂದ ನಿಮಗೆ ಯಾವತ್ತಾದರೂ ಅನಿಸಿಲ್ವ ಇದು ಬೇಡ ನನಗೆ, ಇದು ಅಂದರೆ ಯಾರಿಗಾದರೂ ಈಗ ಕೊಡುವಾಗ ಫೇಲ್ಯೂರ್ ಆಗುವಂಥದ್ದು, ಅದು ಸರಿ ಬರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ? ಕಷ್ಟ ಆಗಿದೆ, ಆದರೆ ಬೇಡ ಅಂತ ಯಾವತ್ತ ಆಗಲಿಲ್ಲ. ಯಾಕಂದರೆ ಅದೇ ಹೇಳಿದೆ, ಸಂತೋಷದಿಂದ ಮಾಡುವ ಕಾರಣ ಅದು ಕಷ್ಟ ಆದರೂ ಇಷ್ಟ ನನಗೆ, ಹಾಗಾಗಿ ಮಾಡುವಂಥದ್ದು. ಕೆಲವೊಮ್ಮೆ ಕೊಡಲಿಕ್ಕೆ ಬೇಜಾರಾಗ್ತದೆ, ಯಾಕಂದರೆ ಅದೇ ಹೇಳಿದೆ ಅಲ್ಲ, ಒಂಥರ ಮಗುವಿನ ರೀತಿ ನೋಡ್ತೇನೆ ಅದನ್ನು. ಮನೆಯಲ್ಲಿ ಇಡುವಾಗೆಲ್ಲ ಚಂದ ಮಾಡಿ ಇಟ್ಟು, ಯಾರಾದರೂ ಕೇಳಿದ್ರು ಕೊಡ್ಬೇಕು ಹೇಳಿದ್ರೆ ಅದನ್ನೇ ನೋಡಿ ಬಾಕಿ ಆಗ್ತೇನೆ. ಹಾಗೆ ಅಂದ್ರೆ ನೀವು ಬೇರೆಯವರಿಗೆ ವರ್ಕ್ ತರ ಮಾಡಿ ಕೊಡ್ತೀರಾ? ಕೇಳ್ತಾರೆ ಕೆಲವೊಮ್ಮೆ. ಲೀಫ್ ಆರ್ಟ್ ಆದರೆ ಸಾಧಾರಣ ಕಮಿಷನ್ ವರ್ಕ್ ಇರುವಂಥದ್ದು, ಹಾಗೆ ಅವ್ರು ಕೇಳಿದಾಗ ಮಾಡಿ ಕೊಡ್ತೇನೆ. ಆದರೆ ಅದು ಮೈಂಡ್ ಸೆಟ್ ಆಗಿರ್ತದೆ ಕೊಡ್ಲಿಕ್ಕೆ ಅಂತಾನೆ. ಈ ಬಾಟಲ್ ಆರ್ಟ್ ಎಲ್ಲ ಹೀಗೆ ನನ್ನ ಸಂತೋಷಕ್ಕೋಸ್ಕರ ಮಾಡಿ ಮನೆಯಲ್ಲಿ ಚೆಂದ ಮಾಡಿ ಇಟ್ಟಿರ್ತೇನೆ. ನಿಮಗೆ ಆ ಎರಡರಲ್ಲಿ ಯಾವುದು ತುಂಬಾನೇ ಇಷ್ಟ ಅಂತ?
ಒಂದೇ ವ್ಯತ್ಯಾಸಕ್ಕೂ ಹೇಳಲಿಕ್ಕಾಗೋದಿಲ್ಲ. ಎರಡು ಇಷ್ಟ. ಬಾಟಲ್ ಆಟ ಒಂಚೂರು ಜಾಸ್ತಿ ಇಷ್ಟ ಹೇಳೋದು. ಮತ್ತೆ ಯಕ್ಷಗಾನದ ಬಗ್ಗೆ ಮಾತಾಡ್ಬೇಕು ಮ್ಯಾಮ್. ಯಕ್ಷಗಾನ ಹೇಗೆ ನಿಮ್ಮ ಒಂದು ಅದರ ಬಗ್ಗೆ ಒಲವು ಬಂತು, ಆಸಕ್ತಿ ಬಂತು ಅನ್ನುವಂಥದ್ದು? ಯಕ್ಷಗಾನದ ಒಲವು ಸಹ ಇದರಲ್ಲಿ ಸಹ ನನ್ನ ಅಪ್ಪನ ಪಾತ್ರ ದೊಡ್ಡದಾಗಿರುವಂಥದ್ದು. ಸಣ್ಣ ಪ್ರಾಯದಿಂದ ಸಹ ನನ್ನ ಅಪ್ಪನಿಗೆ ಯಕ್ಷಗಾನದ ಹುಚ್ಚು ಹೆಚ್ಚು. ಹಾಗೆ ನಾನು ಸಣ್ಣ ಮಗು ಇರಬೇಕು, 1 ವರ್ಷ ಮಗು ಇರಬೇಕಾದ್ರೂ ನನ್ನನ್ನು ಯಕ್ಷಗಾನಕ್ಕೆ ಕರ್ಕೊಂಡು ಹೋಗ್ತಿದ್ರು. ಕಲಾವಿದರ ಪರಿಚಯ ಇತ್ತು ಅವರಿಗೆ. ಹಾಗೆ ಚೌಕಿಗೆ ಹೋಗಿ ಅವರ ಪರಿಚಯ ಮಾಡಿಸೋದು, ಅವರು ವೇಷ ಹಾಕಿದಾಗ ಅವರ ಮಡಿಲಲ್ಲಿ ಕುತ್ಕೊಳಿಸೋದು. ಮತ್ತೆ ಕತೆಗಳನ್ನು ನಾನು ಹೆಚ್ಚು ಕಲ್ತದ್ದು ಯಕ್ಷಗಾನ ನೋಡಿ ಅಂತ ಹೇಳ್ಬೋದು. ಹಾಗಾಗಿ ಯಕ್ಷಗಾನ ನೋಡಿ ತುಂಬ ಆಸಕ್ತಿ ಇತ್ತು. ಅದರಲ್ಲಿರುವಂಥ ಪ್ರತಿಯೊಂದು ಆಯಾಮಗಳು, ಯಾಕಂದರೆ ಎಲ್ಲ ಕಲೆಯ ಎಲ್ಲ ಆಯಾಮಗಳು ಅಭಿವ್ಯಕ್ತಿ ಆಗುವಂಥದ್ದು ಯಕ್ಷಗಾನದಲ್ಲಿ. ಹಾಗಾಗಿ ಯಕ್ಷಗಾನದ ಹುಚ್ಚಿತ್ತು, ಆದರೆ ಎಲ್ಲೂ ಕಲಿಯುವಂಥ ಅವಕಾಶ ಇರಲಿಲ್ಲ ಆಯಿತು. ಮತ್ತೇನಾಯಿತು ಹೇಳಿದರೆ, PUC ಗೆ ಬರಬೇಕಾದ್ರೆ ನನ್ನ ತಮ್ಮ ಚೆಂಡೆ ಕಲೀಲಿಕ್ಕೆ ಅಂತ ಹೋಗ್ತಾ ಇದ್ದ. ಹಾಗೆ ಅವ ಯಕ್ಷಗಾನ ಚೆಂಡೆ ಕಲಿಬೇಕಾದ್ರೆ ಅವನ ಗುರುಗಳ ಹತ್ರ ಮಾತಾಡಿ, ರೋಹಿತ್ ಉಚ್ಚಿಲ್ ಅವ್ರ ಹತ್ರ ಭಾಗವತಿಗೆ ಕಲೀಲಿಕ್ಕೆ ಆರಂಭಿಸಿದ್ದೆ. ಅಲ್ಲಿ ಯಕ್ಷಗಾನದ ಒಂದಿಷ್ಟು ವಿಚಾರಧಾರೆಗಳು ನನಗೆ ಪರಿಚಯ ಆಯಿತು. ಅಂದರೆ ಹೀಗೀಗೆ ಇರ್ತದೆ, ತಾಳ ಲಯ ಆ ರೀತಿಗಳು, ಇದು ಒಳಗಿನ ವಿಷಯ. ಹಾಗೆ ಭಾಗವತಿಗೆ ಕಲಿತಿದ್ದೆ ಅಷ್ಟೇ. ಆದರೆ ಯಕ್ಷಗಾನದ ಹುಚ್ಚೊಂದಿತ್ತು, ಎಲ್ಲೂ ಗೆಜ್ಜೆ ಕಟ್ಟುವಂಥ ಅವಕಾಶ ಸಿಕ್ಕಿರಲಿಲ್ಲ ಆಯಿತು. ಮತ್ತೇನಾಯ್ತು ಹೇಳಿದರೆ, ಡಿಗ್ರಿ ಆಯಿತು. ಡಿಗ್ರಿಯಲ್ಲಿ SDM ಕಾಲೇಜಿಗೆ ಸೇರಿದೆ. SDMನಲ್ಲಿ ಹೀಗೆ ಯಕ್ಷಗಾನ ತರಬೇತಿ ಅಂತ ನಾನು ಹೋದ ವರ್ಷವೇ ಆರಂಭ ಆದದ್ದು. ಹಾಗೆ ಹುಡುಕ್ತಿರ್ಬೇಕಾದ್ರೆ ಅವರಿಗೆ ನಾನು ಕಲೆಯಲ್ಲಿ ಇದ್ದೇನಂತ ಗೊತ್ತಿತ್ತು. ಹಾಗಾಗಿ ನನ್ನನ್ನು ಕರೆದ್ರು, ಎಂತೂ ಪಾತಿರುವ ತಬಲ ಪಾತಿರ್ತು ಯಕ್ಷಗಾನ ಮನ್ಪಲ. ಹೋದೆ, ಮನೆಯವರಿಗೆ ಹೇಳಿಲ್ಲ ಮಾತ್ರ, ಯಾಕಂದರೆ ಇಷ್ಟು ಸಮಯ ಆದಮೇಲೆ ಡಿಗ್ರಿ ಬಂದೆ ಕಲಿಯುವುದು ಹೇಳುವಾಗ ಅಂತ ಹೇಳ್ತಾರೆ. ಹಾಗೆ ಮನೆಯವ್ರ ಹತ್ರ ಹೇಳದೆ ಕೆಲವು ತಿಂಗಳು ಕಲಿತೆ. ಮತ್ತೇನಾಯ್ತು ಹೇಳಿದರೆ, SDM ಲಾ ಕಾಲೇಜಿನವರು ಯಕ್ಷೋತ್ಸವ ಅಂತ ಮಾಡ್ತಾರೆ. ಸಾಧಾರಣ ನಿಮಗೆ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಅವಿಭಜಿತ ಜಿಲ್ಲೆಯಿಂದ ಕ್ರಮೇಣ ಎಲ್ಲ ಕಾಲೇಜು ಒಳ್ಳೊಳ್ಳೆ ಪ್ರತಿಷ್ಠಿತ ಕಾಲೇಜಿನವರು ಬರ್ತಾರೆ. ಹಾಗೆ ಯಕ್ಷೋತ್ಸವಕ್ಕೆ ನಮಗೆ ಸಿಕ್ಕಿರುವಂಥ ಪ್ರಸಂಗದಲ್ಲಿ ಒಂದು ಸ್ತ್ರೀ ಪಾತ್ರ ಇದ್ದದ್ದು. ಆ ಸ್ತ್ರೀ ಪಾತ್ರಕ್ಕೆ ಗುರುಗಳು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಹೇಳಿದರು. ಅದಕ್ಕೆ ನಾನು ಇಲ್ಲ ಹೇಳಿದೆ, ನನಗೆ ಯಾವುದೇ ತಾಳಜ್ಞಾನ ಆಗಿರಲಿ ಅಥವಾ ನಾಟ್ಯ ಮಾಡಿ ಅಭ್ಯಾಸ ಇಲ್ಲ. ಭಾಗವತಿಗೆ ಕಲಿತಿರೋದ್ರಿಂದ ನಿಮಗೆ ಇದ್ರಾಗ ಹಿಡಿತವ ಬರೋದು ತುಂಬಾನೇ ಕಷ್ಟ ಆಗಿತ್ತು. ಹೌದು. ಅದೇ ಹೇಳಿದ್ರು, ಹೀಗೆ ಸ್ತ್ರೀ ಪಾತ್ರಕ್ಕೆ ನೀನು ಬೇಕು ಹೇಳಿದ್ದಾರೆ. ನಾನು ಹೇಳಿದರೆ ತಾಳಜ್ಞಾನ ಅಂದರೆ ಅಷ್ಟು ಗೊತ್ತಿಲ್ಲ, ಮಾಡಿ ಗೊತ್ತಿಲ್ಲ. ಅದಲ್ಲದೆ ಒಮ್ಮೆ ಸಹ ಗೆಜ್ಜೆ ಕಟ್ಟಲಿಲ್ಲ. ನೀವು ಒಮ್ಮೆನೇ ಇಷ್ಟು ದೊಡ್ಡ ಸ್ಪರ್ಧೆಗೆ ನನ್ನನ್ನು ಆಯ್ಕೆ ಮಾಡಿದರೆ ಕಷ್ಟ ಆಗ್ಬೋದು ಹೇಳಿದೆ. ಇಲ್ಲ, ಬೇಕು, ಆಗ್ತದೆ, ನೀನು ಧೈರ್ಯ ಮಾಡಿ ಬಾ ಅಂತ ಹೇಳಿದರು. ಆಯಿತು ಅಂತ ಹೇಳಿ ಮನೆಗೆ ಹೋಗಿ ಹೇಳಿದೆ, ಹೀಗೀಗೆ ಯಕ್ಷಗಾನ ಕ್ಲಾಸ್ ಹೋಗ್ತಿದ್ದೆ, ಈಗ ಕರೆದಿದ್ದಾರೆ, ಒಂದು ಸಣ್ಣ ಪಾತ್ರ ಅಂತೆ, ಹೋಗಿ ಬರ್ತೇನೆ ಅಂತ. ಎಂತ ಬೇಕಾದರೂ ಮಾಡು, ಆದರೆ ಒಳ್ಳೆ ರೀತಿ ಮಾಡ್ತೆ ಅಂತ ಧೈರ್ಯ ಉಂಟು, ಮಾಡು, ನಾವಿದ್ದೇವೆ ಅಂತ ಹೇಳಿದರು. ಆಯಿತು, ಹೋದೆ. ಪ್ರಾಕ್ಟೀಸ್ ಆಗ್ತಿತ್ತು. ಸುಮಾರು ಪೆಟ್ಟು ತಿಂದಿದ್ದೇನೆ, ಕಲೆ ಹೇಳಿದ್ರೆ ಹಾಗೆ ಸುಮ್ಮನೆ ಬರುವುದಿಲ್ಲ. ಪೆಟ್ಟು ತಿಂದು ಆ ದಿನ ಯಕ್ಷಗಾನ ಸ್ಪರ್ಧೆ ಇರುವ ದಿನದವರೆಗೆ ಸಹ ನನಗೆ ನರ್ವಸ್ ಫುಲ್. ಅಂದರೆ ನನ್ನ ಮೈಂಡ್ ಸೆಟ್ ಆಗಿತ್ತು, ಫಸ್ಟ್ ಟೈಮ್ ಯಕ್ಷಗಾನ ಮಾಡ್ತಿರುವಂಥದ್ದು. ಅಷ್ಟೇ ಅಲ್ಲದೆ ಸ್ಪರ್ಧೆಗೆ ಬರ್ತಿರುವವರು ಕಟೀಲು ಮೇಳ, ಹಾಗೆ ಮೇಳದ ಕಲಾವಿದರಿದ್ದದ್ದು. ನಾನೊಬ್ಬಳು ಫಸ್ಟ್ ಟೈಮ್ ವೇಷ ಹಾಕೋಳು. ಅದಲ್ಲದೆ ಮುಖ್ಯ ಸ್ತ್ರೀ ಪಾತ್ರಕ್ಕೆ ಹಾಕಿದ್ದಾರೆ. ರುಕ್ಮಾಂಗದ ಚರಿತ್ರೆಯಲ್ಲಿ ರುಕ್ಮಾಂಗದ ಹೆಂಡತಿಯಾಗಿದ್ದ ಮೋಹಿನಿಯ ಪಾತ್ರ. ಎಂತ ಆಗ್ತದ, ಮತ್ತೆ ಡೈಲಾಗ್ ಆಗಿರಲಿ, ಡೈಲಾಗಲ್ಲಿ ಸಹ ನಂದು ಪ್ರಾಬ್ಲಮ್ ಇತ್ತು. ಆಂಕರಿಂಗ್ ಮಾಡ್ತಿದ್ದ ಕಾರಣ ಅದು ಯಕ್ಷಗಾನದ ಚಾಪಲ್ಲಿ ಬರ್ಲಿಕ್ಕೆ ಒಂಚೂರು ನಂಗೆ ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಈಗ ನೀವು ನಿರೂಪಣೆ ಮಾಡೋದ್ರಿಂದ ನಿರೂಪಣೆ ಶೈಲಿ ಬೇರೆ ಇರ್ತದೆ, ಯಕ್ಷಗಾನದಲ್ಲಿ ಮಾತಾಡುವ ಶೈಲಿ ಬೇರೆ ಇರ್ತದೆ. ಇದನ್ನು ಹೇಗೆ ನೀವು ಎದುರಿಸಿದ್ರಿ ಅನ್ನುವಂಥದ್ದು? ನನಗೆ ಅದು ಟ್ರಿಬಲ್ ಚಾಲೆಂಜ್ ಆಗಿತ್ತು. ನಿರೂಪಣೆ ಸಹ ಬರ್ತಿತ್ತು, ಭಾಷಣ ಮಾಡ್ತಿದ್ದ ಕಾರಣ ಭಾಷಣದ ಸ್ಟೈಲಿ ಸಹ ಬಂತು. ಯಕ್ಷಗಾನದ ಬರಲಿಕ್ಕೆ ಲಾಸ್ಟ್ 2-3 ದಿನ ಇರಬೇಕಾದ್ರೆ ಹೇಳಿ ನಾನೇ ನನ್ನ ರೆಕಾರ್ಡಿಂಗ್ ಕೇಳಿ ಮತ್ತೆ ಓಕೆ ಈ ರೀತಿ ಇರ್ತದೆ ಹಾಗೆ ಕಲ್ತದ್ದು. ಮತ್ತೆ ಏನಂತ ಹೇಳಿದರೆ, ಒಂದು ನನಗೆ ಪ್ಲಸ್ ಪಾಯಿಂಟ್ ಇದ್ದದ್ದು ಹೇಳಿದರೆ, ಸಣ್ಣದ್ರಿಂದ ನೋಡಿದ ಒಂದು ಇದ್ದಿದ್ದ ಕಾರಣ ನೋಡಿ ಅದರಲ್ಲಿ ಮಗ್ನ ಆಗ್ತಿದ್ನಲ್ಲ. ಹಾಗಾಗಿ ಯಕ್ಷಗಾನ ಓಕೆ ಹೀಗೇನೆ ಇರ್ತದಂತ ಮನಸ್ಸಲ್ಲಿ ನಿರ್ಧಾರ ಮಾಡಿ ಗೆಜ್ಜೆಯನ್ನು ಕಟ್ಟಿ ಆ ದಿನ ವೇದಿಕೆ ರಂಗಸ್ಥಳ ಹತ್ತಿದೆ. ಗುರುಗಳನ್ನೆಲ್ಲ ಎಣಿಸಿ, ನಾವು ಏನೇ ಕಾರ್ಯ ಮಾಡೋದಾದ್ರು ಪೂಜೆ ಒಡಿಯೂರು ಸ್ವಾಮೀಜಿಯನ್ನು ಎಣಿಸೋದುಂಟು. ಅವರನ್ನು ಎಣಿಸಿ ಎದುರು ಹೋದೆ. ಹೋಗ್ಬೇಕಾದ್ರೆ ನನಗೆ ರಂಗಸ್ಥಳದಲ್ಲಿ ಮೊದಲು ಕಂಡದ್ದು ನನ್ನ ಅಪ್ಪ ಅಮ್ಮನ ನಗೆ. ಅಲ್ಲಿಗೆ ನನಗೆ ಎನರ್ಜಿ ಬಂದಾಗಾಯಿತು. ದೇವರಿಗೆ ಬಿಟ್ಟು ಕುಂದೆ. ಆಯಿತು, ದೇವರ ದಯದಲ್ಲಿ ಒಳ್ಳೆ ರೀತಿ ಆಯಿತು. ಆ ದಿನದವರೆಗೆ ಸಹ ಯಾವುದೋ ಒಂದು ಪದ್ಯದಲ್ಲಿ ತಪ್ಪುತ್ತಿದ್ದೆ, ಡೈಲಾಗ್ ಡೆಲಿವರಿ ಮಾಡ್ತಿದ್ದೆ, ಹೇಳ್ತಿದ್ದೆ ಸರಿಯಾಗಿ, ಆದರೆ ಹೇಳುವಂಥ ರೀತಿ ಸರಿ ಇರಲಿಲ್ಲ. ಆದರೆ ಆ ದಿನ ಏನು ಮಾಡಿ ಎಲ್ಲ ಬಂದೆ. ಮಾರನೇ ದಿನ ಗೊತ್ತಾಯಿತು, ಅಷ್ಟು ಯಕ್ಷಗಾನದಲ್ಲಿ ವೈಯಕ್ತಿಕ ಉತ್ತಮ ಪ್ರಶಸ್ತಿ ಸ್ತ್ರೀ ಪಾತ್ರದಲ್ಲಿ ನನಗೆ ಬಂದಿದೆ ಅಂತ. ಸ್ತ್ರೀ ಅಂತಲ್ಲ, ವೈಯಕ್ತಿಕ ಉತ್ತಮ ಅಂತ, ಬೆಸ್ಟ್ ಓವರ್ ಆಲ್ ಇಂಡಿವಿಜುವಲ್ ಅಂತ. ಅದರ ಎಕ್ಸ್ಪೀರಿಯನ್ಸ್ ಹೇಳಬೇಕು. ಆ ಅನೌನ್ಸ್ಮೆಂಟ್ ಆಗಬೇಕಾದ್ರೆ ನಾನು ಆ್ಯಕ್ಚುಲಿ ಕಾರ್ಯಕ್ರಮದಲ್ಲಿ ಇದ್ದೆ. ಆ ಸ್ಥಳದಲ್ಲಿ ಇರ್ಲಿಕ್ಕೆ ಆಗಲಿಲ್ಲ. ನಾನು ಇದ್ದದ್ದು ಮಂಗಳದೇವಿ ದೇವಸ್ಥಾನದಲ್ಲಿ, ತಾಯಿಯ ಮುಂದೆ ನಿಂತಿದ್ದೆ.
ಅವಾಗ ಕಾಲ್ ಬಂದದ್ದು ಹೀಗೀಗೆ ಅಂತ. ಏನು ತಾಯಿಯನ್ನು ನೋಡಿ ಒಮ್ಮೆ ಕೂಗ್ಲಿಕ್ಕೆ ಬಂತು ನಂಗೆ ಅಷ್ಟೇ. ಯಾಕಂದರೆ ನಾನು ನನ್ನ ಭಾಗವತಿಗೆ ಕ್ಲಾಸ್ ಆಗ್ತಿದ್ದದ್ದು ಮಂಗಳದೇವಿಯಲ್ಲಿ. ಹೇಳ್ತಿದ್ದೆ ನನಗೆ ಯಕ್ಷಗಾನ ಸೇವೆ ಮಾಡ್ಬೇಕಂತ ಆಸೆ, ಎಲ್ಲ ಕಲೆ ಕ್ಷೇತ್ರಕ್ಕೆ ಕೊಟ್ಟಿದ್ದೆ, ಆದರೆ ಯಕ್ಷಗಾನದೊಂದು ಸೇವೆ ಮಾಡಬೇಕು, ಈ ಮಣ್ಣಿನಲ್ಲಿ ಹುಟ್ಟಿದ ಕಾರಣ ಒಮ್ಮೆ ಆದರೂ ವೇಷ ಹಾಕ್ಬೇಕಂತ ನನ್ನ ಆಸೆ, ನೀನೇ ನಡೆಸಿಕೊಡು ಅಂತ. ಹಾಗೆ ಕೇಳ್ತಿದ್ದವಳಿಗೆ ಆ ತಾಯಿಯ ಮುಂದೆನೆ ಒಂದು ವೈಯಕ್ತಿಕ ಉತ್ತಮ ಪ್ರಶಸ್ತಿ ಯಕ್ಷಗಾನದಲ್ಲಿ ಸಿಕ್ಕಿದೆ ಅಂತ ಹೇಳುವಾಗ ಅದು ಸಂತೋಷ ಹೇಳಲಿಕ್ಕೆ ಆಗಲಿಲ್ಲ. ಮತ್ತು ಅದಕ್ಕೆ ವ್ಯಾಪಕ ಮೆಚ್ಚುಗೆ ಬಂದಿದೆ ಎಲ್ಲ ಕಡೆ. ಮನೆಯವರಿಗೆ ಸಹ ತುಂಬ ಖುಷಿ, ಅಪ್ಪ ಅಮ್ಮನಿಗೆ ತುಂಬ ಖುಷಿ. ವೇಷ ಹಾಕಿದಾಳೆ ಮಗಳು, ಫಸ್ಟ್ ಟೈಮ್ ವೇಷ ಹಾಕಿದ್ರು, ಪ್ರತಿದಿನ ನೋಡ್ತಾ ಇದ್ರು ವಿಡಿಯೋ. ಹಾಗೆ ಅಂತ ಸಣ್ಣ ಖುಷಿಗಳು, ಆ ಸಂತೋಷದ ಮೂಮೆಂಟ್ಸ್ಗಳೇ ನಮಗೆ ಸಾಕಾಗ್ತದೆ. ಇದು ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ನೀವು ಭಾಗವತಿಗೆ ಕಲಿತಾ ಇದ್ರಿ, ಈ ಕಡೆಯಲ್ಲಿ ಯಕ್ಷಗಾನಕ್ಕೂ ಕೂಡ ನೃತ್ಯ ಕೂಡ ಮಾಡ್ಲಿಕ್ಕೆ ಬಂದ್ರಿ, ಅಲ್ಲಿ ಉತ್ತಮ ವೈಯಕ್ತಿಕ ಪ್ರಶಸ್ತಿ ಕೂಡ ಬಂತು. ಇದು ಹೇಗೆ ಸಾಧ್ಯ ಆಯ್ತು ಅಂತೀರಾ ನೀವು? ಒಂದು ಪ್ರಯತ್ನ ಅಂತ ಹೇಳ್ಬೇಕಂದ್ರೆ, ಅದೇ ನನ್ನ ಒಟ್ಟಿಗೆ ಮಾಡ್ತಿದ್ದವರು, ವೇಷ ಹಾಕ್ತಿದ್ದವರು ಸೊ ಅವರು ಮುಂಚಿನ ಸರ್ತಿ ವೇಷ ಹಾಕಿ ಅಥವಾ ವೇಷ ಹಾಕಿ ಅನುಭವ ಇದ್ದವರು, ತರಬೇತಿಗೆ ಹೋಗ್ತಿದ್ದವರು. ನಾನೊಬ್ಬಳೆ ಹೊಸತು ಕಲಿಯೋದು, ಹಾಗಾಗಿ ಅದೇ ಒಂದು ಚಾಲೆಂಜ್ ಆಗಿತ್ತು. ಬೈಗುಳ ಸಹ ನನಗೇನೆ ಸಿಕ್ತಿತ್ತು ಹೆಚ್ಚಿಗೆ. ಮತ್ತೆ ಅದೇ ಮಾತಾಡುವಂತ ರೀತಿಗೆ ಅದು ಒಂದು ಚಾಲೆಂಜ್ ಆಗಿತ್ತು. ಆ ಚಾಲೆಂಜ್ಗಳೇ ನನಗೆ ಸಾಧಾರಣ ಎದುರು ಬರ್ಲಿಕ್ಕೆ ಸಾಧ್ಯ ಆಯ್ತು. ಈಗ ಕಲಾವಿದರಿಗೆ ಹೇಳಿದ್ರೆ, ಎಷ್ಟೇ ದೊಡ್ಡ ಕಲಾವಿದ ಆಗಿದ್ರು ಕೂಡ ಆತನಿಗೆ ಪ್ರತಿಯೊಂದು ವೇದಿಕೆ ಸಹ ಎಕ್ಸಾಮ್ ಅಂತ ನಾನು ಎಣಿಸ್ತೇನೆ. ಯಾವಾಗ ಅವನಿಗೆ ಹೆದರಿಕೆ ಇರುವುದಿಲ್ವಾ ಅವಾಗ ಆ ಒಂದು ವಿಷಯ ಅವನಿಗೆ ಸೀರಿಯಸ್ ಆಗಿ ತಕೊಳ್ಳುವುದಿಲ್ಲ. ಹಾಗಾಗಿ ನಂಗೆ ಆ ದಿನದ್ದು ರೋಲ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಟಾಸ್ಕ್ ಆಗಿತ್ತು, ಮಾಡ್ಲೇಬೇಕು ಅಂತ. ಮತ್ತೆ ಅಪ್ಪ ಫೋನ್ ಮಾಡಿ ಹೇಳಿದ್ರು ಸ್ಟೇಜ್ಗೆ ಹೋಗುವ, ಏನಿಲ್ಲ ಗುರುಗಳನ್ನ ಎಣಿಸಿ ಹೋಗು, ಆಗ್ತದೆ, ದೇವರಿದ್ದಾರಲ್ವಾ, ಇಷ್ಟರವರೆಗೆ ನಡೆಸಿಕೊಟ್ಟಿದ್ದಾರೆ, ಆಗ್ತದೆ, ತಪ್ಪಾದ್ರೂ ಏನು ಬೇಜಾರು ಮಾಡಬೇಡ, ಯಾಕಂದರೆ ವೇಷ ಹಾಕುವಂಥದ್ದೇ ದೊಡ್ಡ ವಿಷಯ ಅಂಥದ್ರಲ್ಲಿ ಪ್ರಯತ್ನ ಮಾಡ್ತಿದ್ದಿ ಮಾಡುವಂಥ. ಹಾಗೆ ಆ ಒಂದು ಧೈರ್ಯದ ಮಾತುಗಳು ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ನಾನೀಗ ಕಲೆ ಜೀವನಕ್ಕೆ ಬಂದದ್ದು ಹೇಳಬೇಕಾದ್ರೆ ಸಹ, ಮುಂಚೆ ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೆ 4ನೇ 5ನೇ ಬಜಿ ದಡ್ಡಿ ಕ್ಲಾಸಲ್ಲಿ ನನ್ನಷ್ಟಕ್ಕೆ ಆಯಿತು, ನಾನಾಯಿತು, ನನ್ನ ಪಾಡಾಯಿತು. ಕ್ಲಾಸಲ್ಲಿ ಹುಷಾರಿದ ಮಕ್ಕಳೆಲ್ಲ ಇದ್ದರು. ಆಗ ಅಂಥ ಮಕ್ಕಳನ್ನು ಹೇಗೆ ನೋಡ್ತಾರೆ ಗೊತ್ತುಂಟಲ್ಲ, ಆ ರೀತಿ ಅದು ಕೇಳಿ 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 ಮತ್ತೆಂತ ಆಯ್ತು ಹೇಳಿದರೆ, ನಾನು ಎಂತಕ್ಕೆ ಮಾಡಬಾರ್ದು, ಅಪ್ಪ ಅವರ ಜೀವನದಲ್ಲಿ ಸಾಧಿಸಿದ್ದಾರೆ, ಸಮಾಜ ಸಂಘಟನೆ ಆಗಿರಲಿ ಅಥವಾ ಇನ್ನಿತರ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಅಪ್ಪನ ಹೆಸರನ್ನು ಜಾಸ್ತಿ ಮಾಡ್ಲಿಕ್ಕೆ ಆಗದಿದ್ರು ಉಳಿಸ್ಬೇಕು, ಅಪ್ಪನಿಗೆ ತಕ್ಕ ಮಗಳು ಅಂತ ಕೇಳಬೇಕಂತ ಒಂದು ಹಠ ಫಸ್ಟ್ ನನಗೆ ಸ್ಟಾರ್ಟ್ ಆದದ್ದು ಅಲ್ಲಿ. ಅಲ್ಲಿಂದ ಸ್ಟಾರ್ಟ್ ಆಗಿ ಒಂದೊಂದು ಮಾತಾಡಲಿಕ್ಕೆ ಟ್ರೈ ಮಾಡಿದೆ ಒಬ್ಬೊಬ್ಬರ ಹತ್ರ. ನನಗೆ ಒಬ್ಬರ ಹತ್ರ ಮಾತಾಡುವಂಥದ್ದೇ ವಿಷಯ ಆಗಿತ್ತು, ಅಷ್ಟು ಇಂಟ್ರೋವರ್ಟ್ ಆಗಿದ್ದೆ. ಮಾತಾಡಲಿಕ್ಕೆ ಟ್ರೈ ಮಾಡಿ ಮತ್ತೆ ಹೀಗೆ ಬೆಳೆದು ಬೆಳೆದು ಹಾಗೆ ಚಾಲೆಂಜಿಂದ ನನಗೆ ನನ್ನ ಇಂಡಿವಿಜುವಲನ್ನೇ ಚಾಲೆಂಜ್ ಆಗಿ ತಗೊಂಡು ಮಾಡಿದ್ದು. ಹಾಗೆ ಯಕ್ಷಗಾನದಲ್ಲಿ ಎದುರು ಬಂದದ್ದು ಹೇಳಿದರೆ ಹಾಗೆ ಹೇಳ್ಬೋದು, ಚಾಲೆಂಜ್ ಆಗಿ ತಗೊಂಡೆ ಮಾಡಿದೆ. ಮತ್ತೆ ಈಗ ಬಾಲ್ಯದ ಬಗ್ಗೆ ನೀವೇ ಹೇಳಿದ್ರಿ. ಈಗ ನಾವು ಚಿಕ್ಕದಿರುವಾಗ ನಮಗೆ ಪ್ರತಿಭಾ ಕಾರಂಜಿ ಅನ್ನುವಂಥದ್ದು ಅದೆಷ್ಟೋ ಪ್ರತಿಭೆಗಳಿಗೆ ಅದೇ ಒಂದು ಬಹುದೊಡ್ಡ ವೇದಿಕೆ ಆಗಿರ್ತದೆ. ನಿಮ್ಗೆ ಅದು ಹೇಗೆ ವೇದಿಕೆ ಆಗಿತ್ತು ಅನ್ನುವಂಥದ್ದು? ಇಲ್ಲ, ನಾನು ಹೇಳಿದೆ ಆ ಟೈಮಲ್ಲಿ ನಾನು ಇಂಟ್ರೋವರ್ಟ್ ಆಗಿದೆ, ಹಾಗೆ ಮ್ಯಾಮ್ನವ್ರು ಸಹ ನನ್ನನ್ನು ಸೇರಿಸ್ತಿರ್ಲಿಲ್ಲ ಪ್ರತಿಭಾ ಕಾರಂಜಿಗೆ. ಮತ್ತೆ 8ನೇ 9ನೇ ಆ ಟೈಮಿಗೆ ಅಂತ ಹೇಳಿದ್ರೆ ಕೊರೋನಾ. ಹಾಗಾಗಿ ಶಾಲೆಯಿಂದ ಆರಂಭ ಆದದಲ್ಲ ಕಲೆಯ ಜೀವನ, ಆದರೆ ಶಾಲೆ ಒಂದು ಉತ್ತಮ ವೇದಿಕೆ ಆಗಿತ್ತು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ನಾನು ನಿರೂಪಣೆ ಅನ್ನುವಂಥದ್ದು ಆರಂಭಿಸಿದ್ದು 9ನೇ ಕ್ಲಾಸಲ್ಲಿ ಕೊರೋನಾ ಟೈಮಲ್ಲಿ. ಅನಂತರ ಶಾಲೆಯವರಿಗೆಲ್ಲ ಹೀಗೆ ಗೊತ್ತಾಯಿತು, ಹಾಗೆ ಏನಾದರೂ ಇದ್ದಲ್ಲಿ ನನ್ನ ಹೇಳ್ತಿದ್ರು ಮಾಡು ಆ ರೀತಿಯಾಗಿ. ಮತ್ತೆ ಈ ಒಂದು ನನ್ನ ವರ್ಚಸ್ಸು ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆದದ್ದು PUC ನಂತರ, ಒಂದು ಕರೆಕ್ಟಾಗಿ ರೂಪ ಬಂದದ್ದು PUC ನಂತರ ಅಂತ ಹೇಳ್ಬೋದು. ಕಾಲೇಜ್ ಲೈಫಲ್ಲಿ ನಿಮ್ಗೆ ನಿಮ್ಮ ಒಂದು ಜೀವನಕ್ಕೆ ತಿರುವು ಅನ್ನೋದನ್ನು ಕೊಡ್ತಂತ ಹೇಳ್ತೀರಾ? ಖಂಡಿತ. ಅಂದ್ರೆ ನೀವು ಈಗ ಸಣ್ಣ ವಯಸ್ಸಿನಲ್ಲಿರುವಾಗ ನೀವು ಯಾವುದೇ ಪ್ರತಿಭೆಯಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರೆ, ಆಗಿನ ನಿಮ್ಮ ಶಿಕ್ಷಕರು ಈಗ ನಿಮ್ಮನ್ನು ನೋಡುವಾಗ ಏನ್ ಹೇಳ್ತಾರೆ ಮ್ಯಾಮ್? ಹಾಗೆ ಶಿಕ್ಷಕರು ನೋಡಿದ್ರೆ ಕ್ಷಮೆ ಇರಲಿ, ಅವಾಗ ಈಗ ಭಜನೆ ಎಲ್ಲ ಇದ್ರೆ, ಶಾರದಾ ಪೂಜೆಗೆ ಭಜನೆ ಇದ್ರೆ ನಾವು ಕೂತಿದ್ರೆ ನಮ್ಮನ್ನು ಹಿಂದೆ ಕಳಿಸ್ತಿದ್ರು, ಹಿಂದೆ ಹೋಗು ಅಂತ. ಅದೇ ಶಿಕ್ಷಕರು ಮತ್ತೆ ನಾನು PUCಗೆ ಬಂದಾಗ, ನೀನು ಹಿಂದೆ ಎಂತಕ್ಕೆ ಕೂತಿದ್ದಿ, ಬಾ ನಡುವಲ್ಲಿ ಕೂತ್ಕೊಂಡು ನಿನ್ನ ಹತ್ರನೇ ಮೈಕ್ ಇರಲಿ ಅಂತ ಆ ಮಟ್ಟಿಗೆ ಬಂದಿದೆ. ಮತ್ತು ಅದೇ ಶಿಕ್ಷಕರು ಈಗ ಪ್ರೀತಿಯಿಂದ ನೋಡ್ತಾರೆ, ಅವರ ಕಾರ್ಯಕ್ರಮ ಇದ್ದಲ್ಲಿ ನನ್ನನ್ನು ಕರೀತಾರೆ. ಅದಕ್ಕಿಂತ ಹೆಚ್ಚಿನದ್ದಾಗಿ ಒಂದು ಮಗಳು ಬಂದ ರೀತಿಯಲ್ಲಿ ಅವರು ಪ್ರೀತಿ ತೋರಿಸ್ತಾರೆ, ಅದೆಲ್ಲ ನೋಡುವಾಗ ಸಂತೋಷ ಆಗ್ತದೆ. ಮತ್ತು ಒಂದು ಮೂಲೆಯಲ್ಲಿ ಮನಸ್ಸಿನಲ್ಲಿ ನಾನು ಚಾಲೆಂಜ್ ಆಗಿ ತಗೊಂಡದ್ದು ಅರ್ಧದಷ್ಟು ಸಾಧಿಸಿದ್ದೇನೆ ಅಂತ ಆಗ್ತದೆ. ಅಲ್ಲ ಮ್ಯಾಮ್, ಈಗ ನಿಮಗೆ ಆ ಒಂದು ಸಣ್ಣ ವಯಸ್ಸಿನಲ್ಲಿ ಯಾವುದೇ ಒಂದು ಪ್ರತಿಭೆಯಲ್ಲಿ ಇರಲಿಲ್ಲ ಅಂತ ಹೇಳಿದರೆ, ಯಾವ ಒಂದು ಘಟ್ಟ ನಿಮಗೆ ನಿಮ್ಮನ್ನು ಚೇಂಜ್ ಮಾಡಿತು, ಯಾವ ಒಂದು ನಿಮ್ಮ ಇದು ಕಲಾ ಜೀವನಕ್ಕೆ ನಿಮ್ಮನ್ನು ತಂದಿತ್ತು ಅನ್ನುವಂಥದ್ದು?
ಕಲಾ ಜೀವನ ಈಗ ಲೀಫ್ ಆರ್ಟ್, ಬಾಟಲ್ ಆರ್ಟ್ ಅದೆಲ್ಲ ಮನೆಯಲ್ಲೇ ನಾನು ನನ್ನ ಸಂತೋಷಕ್ಕೆ ಮಾಡ್ತಾ ಇದ್ದದ್ದು. ಅದನ್ನು ಬಿಟ್ಟು ನಾನು ಒಂದು ಹೊರಗಿನವರಿಗೆ ಪರಿಚಯ ಆಗಿರುವಂಥದ್ದು ನಿರೂಪಣಾ ಕ್ಷೇತ್ರದಲ್ಲಿ. ಅದನ್ನು ನಾನು ಆ ಕ್ಷೇತ್ರವನ್ನು ಕೂಡ ಒಡಿಯೂರು ಸ್ವಾಮೀಜಿಯವರ ಷಷ್ಠಾಬ್ದದ ಸಂದರ್ಭದಲ್ಲಿ ಆರಂಭಿಸಿದ್ದು. ಅವರ ಷಷ್ಠಾಬ್ದದ ಜನ್ಮದಿನೋತ್ಸವಕ್ಕೆ 1 ವರ್ಷ ನಿರಂತರ ಸಮಾಜಕ್ಕೆ ನಾನಾ ರೀತಿಯ ಕಾರ್ಯಕ್ರಮ ಆಗ್ತಿತ್ತು. ಅದರಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿ ಬಂದವಳು ಮತ್ತೆ ಯಾವತ್ತೂ ಹಿಂದೆ ತಿರುಗಿ ನೋಡೋದಾಗೆ ಆಯಿತು. ಹಾಗಾಗಿ ಅಲ್ಲಿಂದ ಬಂದದ್ದು. ಮತ್ತು ಚಾಲೆಂಜ್ ಅನ್ನೋದಕ್ಕಿಂತ ಆ ಘಟ್ಟಗಳು ಹೇಗಾಯ್ತು ಹೇಳಿದರೆ, ಪ್ರತಿಯೊಬ್ಬರು ಕೂಡ ಒಳ್ಳೆ ರೀತಿಯಾಗಿ ನನಗೆ ಹೇಳ್ತಿದ್ರು. ನನ್ನ 2ನೇ ಕಾರ್ಯಕ್ರಮ ಅದು ಆವತ್ತಿನ ಮಂಗಳೂರಿನ ಕಮಿಷನರ್ ಆದಂಥ ಶಶಿಕುಮಾರ್ ಅವರ ಇದರಲ್ಲಾಗಿದ್ದದ್ದು 2ನೇ ಕಾರ್ಯಕ್ರಮ. ಆವಾಗ ನಾನು 9ನೇ ಕ್ಲಾಸ್. ಆ ಕಾರ್ಯಕ್ರಮ ಆದದ್ದು ಯಾವುದೋ ಒಂದು ಡಿಗ್ರಿ ಕಾಲೇಜಿನಲ್ಲಿ. ಹಾಗಾಗಿ ಡಿಗ್ರಿ ಕಾಲೇಜ್ ಮಕ್ಕಳು ಎದುರಿದ್ದಾರೆ, ನಾನು 9ನೇ ಕ್ಲಾಸ್ ವಿದ್ಯಾರ್ಥಿ. ವೇದಿಕೆಯಲ್ಲಿ ಶಶಿಕುಮಾರ್ IPS ಕೂತಿದ್ದಾರೆ. ಆದರೂ ದೇವರನ್ನು ಗುರುಗಳನ್ನು ಎಣಿಸಿ ಮಾಡಿದೆ. ಹಾಗಾಗಿ ಶಶಿಕುಮಾರ್ ಹೋದವರು ಮತ್ತೆ ಬಂದು ನಿಂತು ಮಾತಾಡಿಸಿ ಹೋದರು, ನೀನು ಮುಂದೆ ಹೋಗಬೇಕು ಅಂತ. ಹಾಗೆ ಇಂಥ ಒಂದು ಸಮಾಜದ ಉತ್ತಮ ವ್ಯಕ್ತಿಗಳು ನೀನು ಮಾಡಬೇಕು ಅನ್ನುವಂಥ ಮಾತು, ಅಷ್ಟಲ್ಲದೆ ಮನೆಯವರ ಪ್ರೋತ್ಸಾಹ. ಮತ್ತು ನನಗೊಂದು ಮನಸ್ಸಲ್ಲಿ ಇತ್ತು, ಶಾರದೆ ಅನ್ನುವಂಥದ್ದು ಯಾರಿಗೂ ಕೂಡ ಸುಮ್ಮನೆ ಒಲಿಯುವುದಿಲ್ಲ ಅಂತ. ಹಾಗಾಗಿ ಒಲಿದಾಕೆಯನ್ನು ಬಿಟ್ಟು ಕೊಡಲಿಕ್ಕೆ ಮನಸ್ಸಿರಲಿಲ್ಲ, ಗಟ್ಟಿಯಾಗಿ ಇಟ್ಕೊಂಡೆ. ಅದರಿಂದ ಅದು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಚಾಲೆಂಜ್ ಆಗಿರುವಂಥದ್ದು ನಾನು ಕೂಡ ಮಾಡಬಲ್ಲೆ ಅನ್ನುವಂಥದ್ದೊಂದು ತೋರಿಸ್ಬೇಕಂತಿತ್ತು. ಆ ಒಂದು ವಿಷಯಕ್ಕೆ ಚಾಲೆಂಜ್ ಆಗಿ ತಗೊಂಡು ಮುಂದೆ ಬರಲಿಕ್ಕಾಯಿತು. ಈಗ ಸದ್ಯಕ್ಕೆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ನಾನು, ನನ್ನ ಅಮ್ಮ, ನನ್ನ ಅಪ್ಪ, ತಮ್ಮ, ಸುಖ ಸಂಸಾರ. ಅವರು ಕೂಡ ಈ ಥರ ಕಲಾ ಜೀವನದಲ್ಲಿ ಇದ್ದಾರ? ನನ್ನ ತಮ್ಮ ಅವ ಚಂಡೆ, ತಬಲಾ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಒಳ್ಳೆ ಬಾರಿಸ್ತಾನೆ. ಮತ್ತು ಈಗ PUC ಆಗ್ತಾ ಉಂಟು ಅವನದ್ದು. ನನಗೆ ಸಾಧಾರಣ ಕೆಲವು ವಿಷಯದಲ್ಲಿ ಈಗ ನಾನು ಕೆಲವೊಮ್ಮೆ ಬ್ಯುಸಿ ಸ್ಕೆಡ್ಯೂಲ್ ಇರ್ತದೆ, ಅವಾಗ ಬೇಸರ ಆಗಿರ್ತದೆ, ಇಲ್ಲ ಕೆಲವೊಮ್ಮೆ ಅವನಿಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಾನೆ. ನನಗೆ ಹುಷಾರಿಲ್ಲ ಅಂತ ಆದರೆ ನನಗೆ ಏನಾದರೂ ಕಷಾಯ ಮಾಡಿಕೊಡು, ಪ್ರತಿಯೊಂದನ್ನು ನನ್ನ ತಾಯಿ ರೀತಿ ಇದ್ದು ಅವ ನೋಡಿಕೊಳ್ತಾನೆ. ಹಾಗೆ ನನಗೆ ಒಂಥರ, ಈಗ ಅಕ್ಕ ತಮ್ಮನವರ ಜಗಳ ಜಾಸ್ತಿ ಆದರೆ ನಮ್ಮ ನಡುವೆ ಪ್ರೀತಿಯೇ ಜಾಸ್ತಿ ಇರುವಂಥದ್ದು. ಹಾಗೆ ಅವನು ಸಹ ತುಂಬ ಸಪೋರ್ಟ್ ಮಾಡ್ತಾನೆ, ಮಾಡು, ಏನಾದರೂ ಬೇಜಾರಿದ್ರೆ ಅಣ್ಣನ ಸ್ಥಾನದಲ್ಲಿತ್ತು ಕೆಲವೊಮ್ಮೆ ನನ್ನನ್ನು ಹೀಗೆ ಅಂತ ಹೇಳ್ತಾನೆ. ಹಾಗೆ ಫ್ಯಾಮಿಲಿಯಲ್ಲಿ ಹೇಗೆ ಸಪೋರ್ಟ್ ಇದೆ ಮ್ಯಾಮ್? ಫ್ಯಾಮಿಲಿಯಲ್ಲಿ ಸಹ ನಮ್ಮ ಸಣ್ಣ ಫ್ಯಾಮಿಲಿ, ಆದರೆ ಪ್ರತಿಯೊಬ್ಬರು ಸಪೋರ್ಟಿವ್ ಇದ್ದಾರೆ. ಯಾವುದಾದ್ರೂ ಕಾರ್ಯಕ್ರಮ ಆದರೆ ಕರೆಕ್ಷನ್ಸ್ ಇದ್ದರೆ ಸಹ ಹೇಳ್ತಾರೆ ಹೀಗೆ ಮಾಡಬೇಕು ಅಂತ. ಸಂತೋಷ ಆದಾಗ ಅದನ್ನು ಹಂಚಿಕೊಳ್ತಾರೆ. ಹಾಗೆಲ್ಲ ಸಪೋರ್ಟಿವ್ ಇದ್ದಾರೆ. ಆದಮೇಲೆ ನನ್ನ ಅಣ್ಣ ಸಹ ಹೇಳಬೇಕು, ಅವರು ಸಹ ಒಳ್ಳೆ ಸಪೋರ್ಟ್ ಇದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಕೂಡ ಮಾತಾಡಿಕೊಟ್ಟದ್ದು ಅವರೇ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ರೀತಿ ಸಪೋರ್ಟಿವ್ ಇದ್ದಾರೆ, ಸಂತೋಷ ಆಗ್ತದೆ. ಮ್ಯಾಮ್, ಈಗ ಈ ಥರ ಒಂದು 4-5 ಕ್ಷೇತ್ರದಲ್ಲಿ ನೀವಿದ್ದೀರಾ, ಅದು ಬಿಟ್ಟು ಬೇರೆ ಯಾವುದೇ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ ಅನ್ನುವಂಥದ್ದು? ಈ 4-5 ಅಂದರೆ ಲೀಫ್ ಆರ್ಟ್, ಬಾಟಲ್ ಆರ್ಟ್, ನಿರೂಪಣೆ, ಬಿಟ್ಟು ಭಾಷಣ ಮಾಡ್ತೇನೆ. ಆದಮೇಲೆ ಸಂಗೀತ ಅಂದರೆ ಹೇಳಿದರೆ ಮನೆಯಲ್ಲಿ ಭಜನೆ, ಆ ರೀತಿಯಾಗಿ ಕೇಳುವಷ್ಟರ ಮಟ್ಟಿಗೆ ಹಾಡ್ತೇನೆ. ಇದು ಕಲೆಯದ್ದು. ಇದು ಬಿಟ್ಟು ನನ್ನ ಆಸಕ್ತಿ ಇರುವಂಥದ್ದು ಓದು. ತುಂಬ ಓದಲಿಕ್ಕೆ ನನಗೆ ಓದೋದೇ ಹುಚ್ಚು. 10ನೇ ಕ್ಲಾಸಲ್ಲಿ ಮಾರ್ಕ್ ಬಂದಿತ್ತು, ಒಳ್ಳೆ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದೆ, 95%. ಕ್ರಮ ಉಂಟು ಅದು, ಮಕ್ಕಳು ಒಳ್ಳೆ ಮಾರ್ಕ್ ತಗೊಂಡ್ರೆ ಏನಾದರೂ ಬೇಕಾ ಕೇಳ್ತಾರೆ. ಹಾಗೆ ಅಪ್ಪ ಕೇಳಿದ್ರು ಏನು ಬೇಕಂತ. ನಾನು ಕೇಳಿದ್ದು ನನಗೊಂದು ರಾಮಾಯಣ ಮತ್ತೊಂದು ಮಹಾಭಾರತದ ಪುಸ್ತಕ ತಂದು ಕೊಡಿ ಅಂತ. ಹಾಗೆ ನನ್ನ PUCಯಲ್ಲಿ ಸಹ ಒಳ್ಳೆ ಮಾರ್ಕ್ ಬಂತು, 95%. ಆವಾಗ ಸಹ ಎಂತ ಬೇಕು ಕೇಳಿದರು, ಪುಸ್ತಕವೇ ಕೊಡಿ ಅಂತ. ಹಾಗೆ ಓದುವ ಹುಚ್ಚು ತುಂಬ. ಬಿಡುವಿದ್ರೆ ಸಹ ಓದ್ತಾ ಇರ್ತೇನೆ ಏನಾದರೂ. ಅದು ಬಿಟ್ಟು ಜರ್ನಿ ಹೇಳಿದರೆ ತುಂಬ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡಿ ಹೇಳ್ತಾರೆ. ನನಗೆ ಎರಡೂ ಇಷ್ಟ. ಕ್ರಮೇಣ ಎಲ್ಲ ಕಡೆ ತಿರುಗುವಂಥ ಹುಚ್ಚು. ಹೀಗೆಲ್ಲ ಯಾತ್ರೆ ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳು, ಬದ್ರಿ, ಹಾಗೆ ಒಂದಿಷ್ಟು ಕ್ಷೇತ್ರಗಳಿಗೆ ಹೋಗುವಂಥದ್ದು, ಅಲ್ಲಿಯ ಜನಜೀವನ ನೋಡುವಂಥದ್ದು, ಯಾವ ರೀತಿ ಒಬ್ಬರ ಬದುಕುಂಟು ಅದನ್ನೊಂದು ಕಣ್ಣರೆ ಕಾಣುವಂಥ ಒಂದು ಹಂಬಲ. ಆಗ್ಲೇ ಹೇಳಿದ್ರೆ ಭಜನೆಯ ಬಗ್ಗೆ, ನಿಮ್ಮ ಒಂದು ಈ ಒಂದು ಕಲಾಕ್ಷೇತ್ರಕ್ಕೆ ಭಜನೆಯ ಎಷ್ಟು ಕೊಡುಗೆ ಇದೆ? ಭಜನೆಯ ಅನ್ನುವಂಥದ್ದು ತುಂಬ ಇದೆ. ಯಾಕಂದರೆ ಭಜನೆ ಈಗ ಗೊತ್ತುಂಟು, ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ. ಭಜನೆ ಅನ್ನುವಂಥದ್ದು ಸಂಗೀತದ ಒಟ್ಟಿಗೆ ಒಂದು ಸಂಸ್ಕಾರವನ್ನಂತ ಕೊಟ್ಟಿದೆ. ಅಷ್ಟಲ್ಲದೆ ಈಗ ಭಜನೆ ನಾವು ನಿತ್ಯ ನಿರಂತರ ಮನೆಯಲ್ಲಿ ಮಾಡ್ತೇವೆ, ದಿನಾಲು ಎಂಥ ಕಾರ್ಯಕ್ರಮ ಇರಲಿ ಏನೇ ಇರಲಿ ಭಜನೆ ಮಾಡ್ತೇವೆ. ಅದೊಂದು ಶಿಸ್ತನ್ನು ರೂಪಿಸಿಕೊಂಡಿದೆ. ಹಾಗೆ ಸಂಸ್ಕಾರ ಆಗಿರಲಿ, ಭಗವಂತನೊಟ್ಟಿಗಿರುವಂಥ ಒಂದು ಆಧ್ಯಾತ್ಮಿಕವಾದಂಥ ಸಂಪರ್ಕ, ಹಾಗೆ ಭಜನೆ ಒಂದು ಆ ರೀತಿಯಾಗಿ ಒಲವು ಕೊಟ್ಟಿದೆ. ಆದಮೇಲೆ ಸಂಗೀತಕ್ಕೆ ಕೂಡ ಅದು ಪೂರಕವಾಗಿದೆ. ಮನೆಯಲ್ಲಿ ಎಲ್ಲರೂ ಸೇರಿ ಭಜನೆ? ಹೌದು, ನಾನು, ನನ್ನ ತಮ್ಮ ತಬಲ ಬಾರಿಸ್ತಾನೆ, ಅಮ್ಮ, 3 ಜನ ಸೇರಿ ಮಾಡ್ತೇವೆ ಭಜನೆ. ಮ್ಯಾಮ್, ಈಗ ಪ್ರಸ್ತುತ ಏನು ಮಾಡ್ತಾ ಇದ್ದೀರಾ ಮ್ಯಾಮ್? ನಾನೀಗ SDM ವಿದ್ಯಾಸಂಸ್ಥೆಯಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ 2nd ಇಯರ್ ಡಿಗ್ರಿ ಮಾಡ್ತಿದ್ದೇನೆ, BCA.
ಮ್ಯಾಮ್, ಈಗ ಆಗಲೇ ಹೇಳಿದ್ರಿ ಕಾಲೇಜ್ ಬಗ್ಗೆ. ಈಗ ನಿಮ್ಮ PUC ಲೈಫ್ ಅನ್ನುವಂಥದ್ದು ಹೇಗೆ ನಿಮಗೆ ವಿಶೇಷವಾಗಿತ್ತು? ಟೀಚರ್ಸ್ಗಳ ಸಪೋರ್ಟ್ ಹೇಗಿತ್ತು ಅನ್ನುವಂಥದ್ದು? PUC ಲೈಫನ್ನು ನಾನು ವಿಶೇಷವಾಗಿ ಮೆನ್ಷನ್ ಮಾಡಬೇಕು. LKG ಇಂದ ನನ್ನ ಸೆಕೆಂಡ್ PUC ವಿದ್ಯಾಭ್ಯಾಸ ಆದದ್ದು ಸರೋಜಿನಿ ಮಧುಸೂದನ್ ಕಾಲೇಜ್ ವಿದ್ಯಾಸಂಸ್ಥೆಯಲ್ಲಿ. PUC ಅಲ್ಲೇ ಅದೇ ಕಾಲೇಜಿನಲ್ಲೇ ಆಯಿತು. PUCಯಲ್ಲಿ ಹೇಗೆ ಅಂತ ಹೇಳಿದರೆ MC ಮಾಡ್ತಾಳೆ ಅಥವಾ ಕಲೆಯಲ್ಲಿ ಇದ್ದಾಳೆ ಅನ್ನುವಂಥ ಒಂದು ಗುರುತಿತ್ತು. ಹಾಗೆ ಅದೇ ಸಂಸ್ಥೆಯಿಂದ ಬಂದ ಒಂದು ವಿಶೇಷವಾದಂಥ ಒಲವು. ನನ್ನ ಕ್ಲಾಸ್ ಮ್ಯಾಮ್ ಫಸ್ಟಿಗೆ ಚಂದ್ರಿಕಾ ಮ್ಯಾಮ್ ಆಗಿತ್ತು. ಹಾಗೆ ಅವರದ್ದೊಂದು ಸ್ಪೆಷಲ್ ಸಪೋರ್ಟ್ ಇತ್ತು. ಅಷ್ಟೇ ಅಲ್ಲದೆ ಬೇರೆ ಟೀಚರ್ಸ್ನವರು ಎಲ್ಲರೂ ಕೂಡ ನನಗೆ PUC ಜೀವನ ನನ್ನೊಳಗಿರುವಂಥ ಕಲೆಯನ್ನು ಗುರುತಿಸುವರೊಟ್ಟಿಗೆ ಒಂದು ನಾಯಕತ್ವ ಗುಣವನ್ನು ಸ್ವರೂಪಿಸಿಕೊಟ್ಟಿತ್ತು. SPL ಅದೆಲ್ಲ ಅದೇ. ಅದಕ್ಕಿಂತ ಸಹ ಹೆಚ್ಚಿನದ್ದಾಗಿ PUC ಲೈಫಲ್ಲಿ ನನಗೆ ಫಸ್ಟ್ MC ಮಾಡಬೇಕು ಪವನ್ ಸರ್ ಅಂತ ಇದ್ದರು. ಅವ್ರು ಒಳ್ಳೆ ಮಾರ್ಗದರ್ಶನ ಕೊಡ್ತಿದ್ರು. MCಗೆ ಒಂದಿಷ್ಟು ಟಿಪ್ಸ್ ಕೊಡುವಂಥದ್ದಾಗಿರಲಿ. ಚಂದ್ರಿಕಾ ಮ್ಯಾಮ್ ಅಂತ ಅವರು ತುಂಬ ಸಪೋರ್ಟಿವ್ ಆಗಿದ್ದರು. ಒಂದು ತಾಯಿ ಮಗುವಿನ ರೀತಿಯಲ್ಲೇ ನೋಡ್ತಾಯಿದ್ರು. ಹಾಗಾಗಿ ಫಸ್ಟ್ ಒಂದು ಕಾಂಪಿಟೇಷನಿಗೆ ನೀನೇ MC ಬರಬೇಕು, ನೀನು ಮಾಡಿದರೆ ಆಗ್ತದೆ ಅಂತ. ಆದರೆ ನನಗೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಕಾಂಪಿಟೇಷನ್ಗೆ ಹೋಗುವಂಥದ್ದಾಗಿರಲಿ ಅಥವಾ MC ಆಗಿ ಕರೀತಿದ್ದಾರೆ, ಯಾಕೆ ನಾನೇ ಬೇಕು. ಶಾಲೆಯಲ್ಲಿ ತುಂಬ ಜನ ಮಕ್ಕಳಿದ್ದಾರೆ, ನನ್ನನ್ನು ಗುರುತಿಸಿ ಕರೆದಿರುವಂಥದ್ದು ಅದು ಫಸ್ಟ್ ಆಗಿತ್ತು. ಹಾಗಾಗಿ ಮಾಡಬೇಕು, ಇರುವಂಥ ನಂಬಿಕೆ ನೋಡಿಸ್ಬೇಕಂತ ಆಸೆ ಇತ್ತು. ಮಾಡಿದೆ. ಅದೇ ಫಸ್ಟ್ ಕಾಂಪಿಟೇಷನ್ ಲೆವೆಲಲ್ಲಿ MC ಹೋಗಿರುವಂಥದ್ದು. JC ಇಂಟರ್ನ್ಯಾಷನಲಲ್ಲಿ ಭಾರತ ದರ್ಶನ ಅಂತ ಒಂದು ಸ್ಪರ್ಧೆ ಆಗಿತ್ತು. ಅದರಲ್ಲಿ MC ಆಗಿ ಹೋಗಿದ್ದೆ. 4 ಭಾಷೆ, ಹಿಂದಿ, ಇಂಗ್ಲೀಷ್, ಕನ್ನಡ, ತುಳು, ಆ 3 ಭಾಷೆಯನ್ನು ಮಾಡಿ MC ಮಾಡಿರುವಂಥದ್ದು. ಅದು ಯಾವ ರೀತಿ ಮುಗೀತು ಹೇಳಿದರೆ, ಇಡೀ ಟೀಮಿಗೆ ಬೆಸ್ಟ್ MC ಪ್ರೈಸ್ ಬಂದ ರೀತಿಯಾಗಿ 10 ಕಾಲೇಜ್ ಬಂದಿತ್ತು. ಅದರಲ್ಲಿ ಬೆಸ್ಟ್ MC ನನಗೆ ಬಂತು. ಅದು ನನಗೊಂದು ಹೊಸ ಹುರುಪನ್ನು ಕೊಟ್ಟಿತ್ತು, ಒಂದು ಉತ್ಸಾಹ ಹೇಳ್ಬೇಕು. ಅಂದರೆ ಆರಂಭಿಕ ದಿನದಲ್ಲಿ ಅಂತ ಸಣ್ಣ ವಿಷಯಗಳೇ ನಮಗೊಂದು ಉತ್ಸಾಹ ಆಗಿರ್ತದೆ. ಆ ರೀತಿ ಆದದ್ದು. ಮತ್ತು PUC ಜೀವನದಲ್ಲಿ ನನಗೆ ಅದೇ ನಿರಂತರವಾಗಿ ನನ್ನನ್ನು ಎತ್ತಿ ಹಿಡಿತು. ಅನಂತರ ವಿದ್ಯಾಭಾರತಿ ಅವರ ಸ್ಪರ್ಧೆ ಇತ್ತು. ಆ ಸ್ಪರ್ಧೆ ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಆಶುಭಾಷಣ ಕೇಳಿರ್ಬೋದು. ಅಲ್ಲಿ ಟ್ವಿಸ್ಟ್ ಇತ್ತು, ಒಂದೊಂದು ಸ್ಟೇಜ್ ನಂತರ ಈ ರೀತಿ ಆಗಬೇಕಂತ. ಇಲ್ಲಿ ಮಂಗಳೂರಲ್ಲಿ ಆರಂಭಿಸಿದ್ದು ಉತ್ತರ ಪ್ರದೇಶಕ್ಕೆ ದಕ್ಷಿಣ ಭಾರತವನ್ನು ಪ್ರತಿನಿಧಿಸುವ ಮಟ್ಟಿಗೆ ನನ್ನನ್ನು ಕರ್ಕೊಂಡು ಹೋಯ್ತು ಹೇಳಿದರೆ ಅದು ಒಂದು ಕಾಲೇಜಿನ ಪ್ರೋತ್ಸಾಹ, ಮತ್ತೊಂದು ನನ್ನ ಒಳಗಿದ್ದಂಥ ಒಂದು ವಿಷಯವನ್ನು ನನಗೆ ತೋರಿಸಿಕೊಟ್ಟದ್ದು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಸ್ಪಾಟಲ್ಲಿ ಕೊಟ್ಟಿರುವಂಥ ವಿಷಯಕ್ಕೆ 10 ನಿಮಿಷ ಮಾತಾಡಬೇಕಾಗಿತ್ತು. ಅದರ ಒಂದು ಮನಸ್ಸಲ್ಲಿ ಇರ್ತದಲ್ಲ, ದಕ್ಷಿಣ ಭಾರತವನ್ನು ನಾನು ಪ್ರತಿನಿಧಿಸ್ತಿದ್ದೇನೆ, 4 ಹಂತಗಳಾಗಿ ಹೋದದಂತ. ಹಾಗೆ ಅದೊಂದು ಯಶಸ್ಸಿನ ಹಂತಕ್ಕೆ ದಾರಿಗೊಂದು ನಾಂದಿ ಆಗಿತ್ತದು. ಮ್ಯಾಮ್, ಈಗ ನೀವು ಆಗಲೇ ಹೇಳಿದ್ರಿ PUCಯಲ್ಲಿ ನಿಮ್ಮ ಒಂದು ಕಲಾ ಪ್ರತಿಭೆಯನ್ನು ಗುರುತಿಸಿದ್ರು ಅನ್ನುವಂಥದ್ದು. ಹೇಗೆ ಅವರಿಗೆ, ನಿಮ್ಮ ಶಿಕ್ಷಕರಿಗೆ ನೀವು ಈ ಥರ ಒಂದು ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅನ್ನುವಂಥದ್ದು ಗೊತ್ತಾಯಿತು ಅನ್ನುವಂಥದ್ದು? ನಾನು ಅದೇ ಕಾಲೇಜಿನಲ್ಲಿ ಹೈಸ್ಕೂಲ್ ಮಾಡಿರುವ ಕಾರಣ ಅವರಿಗೊಂದು ಐಡಿಯಾ ಇತ್ತು. ಆದರೆ ಈ ರೀತಿ ಇದ್ದಾಳೆ ಅಂತ ಗೊತ್ತಿರಲಿಲ್ಲ. ಮಾಡ್ತಾಳೆ ಅಥವಾ ಹೀಗೆ ಕೇಳಿ, ಒಂದಿಷ್ಟು ಕಡೆ ಕೇಳಿ, ಆ ಹೊತ್ತಿಗಾಗುವ ಕೆಲವು ಕಾರ್ಯಕ್ರಮ ಆಗಿತ್ತು. ಮಂಗಳೂರು ಗಣೇಶೋತ್ಸವಕ್ಕೆ ಸಹ ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ. ಆ ರೀತಿಯಾಗಿ ಕೇಳಿದ್ರು. ಆದಮೇಲೆ ನೋಡಿದ ನಂತರ ಅವರಿಗೆ ಸಹ ಖುಷಿಯಾಗಿದೆ. ಮತ್ತು ನನ್ನನ್ನು ಪ್ರತಿಯೊಂದು ವಿಷಯಕ್ಕೂ ಎದುರು ಕರೆಯುವಂಥದ್ದು, ಮಾಡಬಲ್ಲೆ ಅಂತ ತೋರಿಸುವಂಥದ್ದು, ಮತ್ತು ಯಾವುದೇ ಕಾರ್ಯಕ್ರಮ ಆದರೂ ಮುತುವರ್ಜಿ ವಹಿಸಲಿಕ್ಕೆ ಹೇಳುವಂಥದ್ದು. ಹಾಗಾಗಿ PUC ಜೀವನ ನನ್ನ ಒಳಗಿರುವಂಥ ಕಲೆ ಒಟ್ಟಿಗೆ ಒಂದು ಧೈರ್ಯ ಆಗಿರಲಿ ಅಥವಾ ಲೀಡರ್ಶಿಪ್ ಅದೆಲ್ಲ ಬಿಲ್ಡಪ್ ಮಾಡಲಿಕ್ಕೆ ನನಗೆ PUC ಲೈಫ್ ಒಂದು ಬೆಟರ್ ಪ್ಲಾಟ್ಫಾರ್ಮ್ ಆಗಿದೆ. PUC ಲೈಫ್ ಜೊತೆ ಇವೆಂಟ್ ಕೂಡ ಹೋಗ್ತಾ ಇದ್ದೆ. PUCಯಲ್ಲಿ ನಾನು 9ನೇ ಕ್ಲಾಸಲ್ಲಿ ನಿರೂಪಣಾ ಕ್ಷೇತ್ರ ಆರಂಭ ಮಾಡಿದ್ದು. PUCಯಲ್ಲಿ ಇವೆಂಟಿಗೆ ಸಹ ಹೋಗ್ತಾ ಇದ್ದೆ. ನನ್ನ ವಿದ್ಯೆಗೆ ಬೇಕಾಗಿರುವಂಥ ಪುಸ್ತಕ ಆಗಿರಲಿ, ನನ್ನ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂಥ ಖರ್ಚನ್ನು ನಾನು ಕೊಡುವಷ್ಟರ ಮಟ್ಟಿಗೆ ದೇವರನ್ನ ನಾನು. ಅಂದರೆ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಅನ್ನುವಂಥದ್ದು ಮ್ಯಾಮ್? ಈಗ ಸೆಕೆಂಡ್ PUC ಅನ್ನುವಂಥದ್ದು ನಮ್ಮ ಶೈಕ್ಷಣಿಕವಾಗಿ ಪ್ರಮುಖ ಘಟ್ಟ ಆಗಿರ್ತದೆ. ಆದರೆ ನೀವು ಇವೆಂಟಿಗೆ ಹೋಗಿ ಇಲ್ಲಿ ಕಾಲೇಜಲ್ಲಿ ಎಕ್ಸಾಮ್ಗಳು ಹಾಗೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಿದ್ದಾರೆ ಅಂತ ತುಂಬ ಮೂಮೆಂಟ್ಸ್ ಉಂಟು. ಮಾರನೇ ದಿನ ಎಕ್ಸಾಮ್ ಇದ್ದು ಕೂಡ ಮುಂಚಿನ ದಿನ ಕಾರ್ಯಕ್ರಮಕ್ಕೆ ಓದೋದುಂಟು. ಆದರೆ ಹೇಗಿರ್ತದೆ ಹೇಳಿದರೆ, ಎಕ್ಸಾಮ್ ಬೇಕು, ನನ್ನ ಪರ್ಸ್ನಲ್ ಲೈಫು, ಈಚೆ ಕಾರ್ಯಕ್ರಮದವರು ನೀವೇ ಬೇಕು ಅಂತ ಹೇಳಿರ್ತಾರೆ, ಹೋಗಬೇಕಾಗ್ತದೆ. ಅದಕ್ಕೆ ಹೋಗಿಯೂ ಕೂಡ ಇಲ್ಲಿಗೆ ಹೋಗ್ಬೋದು ಅಂತ ನನಗೆ ಅಪ್ಪ ಧೈರ್ಯ ಕೊಡ್ತಿದ್ರು, ಆಗ್ತದೆ ಮಾಡು ಅಂತ. ಯಾಕಂದ್ರೆ ಅವ್ರು ಹೇಳ್ತಾರೆ, ಕಲ್ಪರೆ ಭಂಗ ಇಜ್ಜಿ ಕ್ಲಾಸ್ ಒಂಜಿ ಸರಿ ಟಿಕೆಟ್ ನಾಡ್ ಅಂತ. ಅದನ್ನೇ ಮನಸ್ಸಲ್ಲಿ ಇಟ್ಟಿದ್ದೆ. ಮತ್ತೇನು ಪೇಪರ್ ಹಿಡಿದು ಬರಿತೇನೆ, ಮುಂದಕ್ಕೆ ಫುಲ್ ಮಾರ್ಕೆ ಬರ್ತದೆ. ಅದಕ್ಕೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ರಿ?
MC ಗೆ ಸಹ ಪ್ರಿಪೇರ್ ಆಗ್ತಿದ್ದೆ, ಎಕ್ಸಾಮ್ ಸಹ ಪ್ರಿಪೇರ್ ಆಗ್ತಿದ್ದೆ, ಬೈ ಟು ಬೈ ಒಟ್ಟಿಗೆ ಮಾಡ್ತಿದ್ದೆ. ಅಂದ್ರೆ ಇವೆಂಟ್ ಹೋಗುವಾಗ ಅಲ್ಲಿ ಕೂಡ ನಿಮ್ಮ ಪುಸ್ತಕವನ್ನು ತಗೊಂಡೋಗಿ ಅಲ್ಲಿ ಕೂಡ ಓದೋದು ಉಂಟು, ಕೆಲವು ತುಂಬಾ ಉಂಟು ಅಂತದ್ದು. ಜರ್ನಿ ಮಾಡುವಾಗ ಗಾಡಿಯಲ್ಲಿ ಓದುವಂಥದ್ದು. ಹಾಗೆ SSLC ಸಹ ಹಾಗೆ ಆಯ್ತು. ಮಾರನೇ ದಿನ ಸೈನ್ಸ್ ಎಕ್ಸಾಮ್, ಮುಂಚಿನ ದಿನ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೇನೆ. SSLC ಪಬ್ಲಿಕ್ ಎಕ್ಸಾಮಿಗೆ. ಆ ಎಕ್ಸಾಮಲ್ಲೆಲ್ಲ ಫುಲ್ ಬಂದಿದ್ದೆ. ಹಾಗಾಗಿ ಮಾಡ್ಬೋದಂತ ಒಂದು ಧೈರ್ಯ ಮಾಡಿದ್ದೇನೆ, ಎಲ್ಲೂ ದೇವರ ಕೈ ಬಿಡಲಿಲ್ಲ. ವಿದ್ಯಾಭ್ಯಾಸ ಸಹ ಒಳ್ಳೆ ರೀತಿಯಲ್ಲಿ ಆಗಿದೆ, ಉತ್ತಮ ಅಂಕ ಬಂದಿದೆ. ಹಾಗೆ ಮ್ಯಾಮ್, ಈಗ ನಿಮ್ಮ ಆಗಲೇ ಹೇಳಿದ್ರಿ ಭಾಷಣದ ಬಗ್ಗೆ. ಈಗ ನೀವೊಂದು ವೇದಿಕೆಯಲ್ಲಿ ವಾಗ್ಮಿ ಕೂಡ ಹೌದು. ಈ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಭಾಷಣದ ಬಗ್ಗೆ ಅನ್ನುವಂಥದ್ದು? ಇದು ನನ್ನ ಅಪ್ಪನ ಕನಸು. ನನ್ನ ನಿರೂಪಣೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದದ್ದು. ಫಸ್ಟ್ ನನಗೆ ಮೈಕ್ ಹಿಡಿಲಿಕ್ಕೆ ಕಲಿಸಿದ್ದೆ ಆ ಒಂದು ನಿರೂಪಣಾ ಕ್ಷೇತ್ರ ಷಷ್ಠಿ ಹಬ್ಬದ ಸಂಭ್ರಮದಲ್ಲಿ. ಮಾತಾಡಿ ಗೊತ್ತೇ ಇರಲಿ, ಒಬ್ಬರ ಹತ್ರ ಒಬ್ಬರಿಗೆ ಮಾತಾಡಿ ನನಗೆ ಕಮ್ಮಿ ಗೊತ್ತಿದ್ದದ. ಅಂಥದ್ರಲ್ಲಿ ಮೈಕಲ್ಲಿ ಮಾತಾಡಬೇಕು, ಅಷ್ಟು ಜನರನ್ನ ಎದುರು ನಿಂತು ಮಾತಾಡ್ಬೇಕು ಅನ್ನುವಂಥದ್ದು ಚಾಲೆಂಜ್ ಆಗಿತ್ತು. ಹಾಗಾಗಿ ನನಗೆ 9ನೇ ಕ್ಲಾಸಲ್ಲಿ ಸಾಹಿತ್ಯ ಭಂಡಾರ ಇರುವುದಿಲ್ಲ, ಎಂತ ಮಾತಾಡಬೇಕು ಜ್ಞಾನ ಇರುವುದಿಲ್ಲ. ಅದೆಲ್ಲ ನನಗೆ ಅಪ್ಪ ಹೇಳಿಕೊಟ್ರು. ಮುಂಚಿನ ದಿನ ಫಸ್ಟ್ ಟೈಮ್ ಮೈಕ್ ಹಿಡಿಯೋದು, ಹಾಗಾಗಿ ಮುಂಚಿನ ದಿನ ಅವರು ಕೂತ್ಕೊಂಡು ಪ್ರತಿಯೊಂದು ಅಕ್ಷರವನ್ನು ಹೇಳಿಕೊಟ್ಟು ಸುಮಾರು ಪೆಟ್ಟು ತಿಂದದ್ದುಂಟು. ಆದಮೇಲೆ ಮಾರನೇ ದಿನ ಮಾಡಿದ್ದು ಕದ್ರಿ ನವನೀತ್ ಶೆಟ್ಟಿ ಹಾಗೆ ಸುಮಾರು ಜನ ಬಂದಿದ್ದರು. ಅವರೆಲ್ಲ ಉತ್ತಮ ಪ್ರಶಂಸೆ ಮಾಡಿದರು. ಹಾಗೆ ನನಗೆ ಈ ಫೀಲ್ಡಿಗೆ ಬರಲಿಕ್ಕೆ ನವನೀತ್ ಶೆಟ್ಟರು ಸಹ ಒಂದು ಕಾರಣ ಹೇಳ್ಬೋದು. ಅವರ ಅಪ್ಪನಿಗೆ ಹೇಳಿದರು, ಮಗಲಿಗೆ ವಾಯ್ಸ್ ಉಂಟು ಪಾತೆರ್ ಪಾಲೆ ಅಂತ. ಆ ರೀತಿ ಬಂದದ್ದು. ಹಾಗೆ ನಿರೂಪಣಾ ಕ್ಷೇತ್ರಕ್ಕೆ ಅಪ್ಪನ ಪ್ರೋತ್ಸಾಹ ಇತ್ತು. ಆದರೆ ಅವರ ಕನಸಿದ್ದದ್ದು ನನ್ನನ್ನೊಂದು ವಾಗ್ಮಿ ಮಾಡಬೇಕು, ಒಂದು ಸಮಾಜದ ಎದುರು ನಿಲ್ಲಿಸಿ ಈಗಿನ ಮಕ್ಕಳಿಗೆ ಒಂದಿಷ್ಟು ವಿಷಯಗಳನ್ನು ಕೊಡಬೇಕು, ಅಥವಾ ಸಮಾಜ ಸಂಘಟನೆಗೆ ಬೇಕಾಗಿ ಒಂದಿಷ್ಟು ವಿಷಯಗಳನ್ನು ಮುಂದಿಡಬೇಕು. ಹಾಗಾಗಿ ಅವರ ಅಷ್ಟು ಆಲೋಚನೆಗಳು, ಅವರ ಯಾವುದೆಲ್ಲ ವಿಚಾರಧಾರೆ ಉಂಟ ಅಷ್ಟಕ್ಕೂ ನಾನು ಸ್ವರ ಅದೇ. ಹಾಗಾಗಿ ಭಾಷಣ ಮಾಡುವಂಥದ್ದಾಗಿಲ್ಲ, ಅದೊಂದು ನನಗೆ ರಕ್ತಗತವಾಗಿ ಬಂದಿರುವಂಥದ್ದು. ಕನಸಿನ ಕೂಸು ಸಹ ಹೌದು. ವಾಗ್ಮಿ ಮಟ್ಟಕ್ಕೆ ಹೋಗಲಿಲ್ಲ, ಆದರೆ ಭಾಷಣ ತುಂಬ ಕಡೆ ಮಾಡಿದ್ದೇನೆ. ಯಾವುದಾದ್ರೂ ಒಂದು ಮೆಮೊರೇಬಲ್ ಡೇ ಅಂತ ಇದೆಯಾ ಒಂದು ವೇದಿಕೆಯಲ್ಲಿ? ಯಾವುದಾದ್ರೂ ಭಾಷಣದ ನಿಲುವಲ್ಲಿ ಹೇಳಬೇಕು ಹೇಳಿದರೆ ತುಂಬ ಮೆಮೊರೇಬಲ್ ಆಗಿರುವಂಥದ್ದು ಗೋಲ್ಡ್ ಫಿಂಚ್ ಗ್ರೌಂಡಲ್ಲಿ 10,000 ಜನರ ಎದುರು ನಿಂತು ಮಾತಾಡಿರುವಂಥದ್ದು. ಅದು ವಿಶ್ವಕರ್ಮ ಮಹೋತ್ಸವ. ಆ ಒಂದು ಸಂದರ್ಭದಲ್ಲಿ 10,000 ಎದುರಲ್ಲಿ ನಾನು ಆವಾಗ ಸೆಕೆಂಡ್ PUC ಮಾಡ್ತಾ ಇದ್ದೆ ಅಷ್ಟೇ. ಅದು ಮಾತಾಡಿರುವಂಥದ್ದು ನನಗೆ ಅದೊಂದು ತಿರುಗಟ್ಟಾಗಿತ್ತು. ಯಾಕಂದರೆ ಅಷ್ಟು ಜನರ ಎದುರಲ್ಲಿ ನಿಂತು ಇಷ್ಟು ಸಣ್ಣ ವಯಸ್ಸಿನವಳು ಮಾತಾಡ್ಬೋದು ಅನ್ನುವಂಥ ಧೈರ್ಯ ನನ್ನಲ್ಲಿ ಕೊಟ್ಟಿತ್ತು. ಅನಂತರ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿಯೂ ಕೂಡ ನಿರ್ದಿಷ್ಟವಾದ ವಿಷಯದ ಬಗ್ಗೆ ಮಾತಾಡಿದ್ದೇನೆ. ಅಂದರೆ ಟಾಪಿಕ್ ಕೊಟ್ಟಿರ್ತಾರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ, ಅದಕ್ಕೆ 1 ತಿಂಗಳಷ್ಟು ನಾವು ಫುಲ್ ಸ್ಟಡಿ ಮಾಡಿ ಓದಿ ಅನಂತರ ಆ ವಿಷಯವನ್ನು ಪ್ರಸ್ತಾಪಿಸುವಂಥದ್ದು. ಮತ್ತೊಂದು ವಿಶೇಷವಾದಂಥ ವೇದಿಕೆ ಹೇಳಿದರೆ ನನ್ನ ಹೃದಯ ಮಂಟಪದಲ್ಲಿರುವಂಥದ್ದು ಕೃಷ್ಣ ಪರಮಾತ್ಮ. ಹಾಗಾಗಿ ಉಡುಪಿ ಕೃಷ್ಣನ ರಾಜಾಂಗಣದಲ್ಲಿ ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ 7 ಗಂಟೆವರೆಗೆ ನಿರಂತರ MC ಮಾಡಿದ್ದೇನೆ. ಅದೆಲ್ಲ ಒಂದು ಮೆಮೊರೇಬಲ್ ಈವೆಂಟ್. ಮ್ಯಾಮ್, ಈಗ ಸಿಂಗಿಂಗ್ ಜರ್ನಿ ಬಗ್ಗೆ ಮಾತಾಡೋದಾದರೆ ನಿಮ್ಮ ಒಂದು ಗಾಯನ ಇವನೊಂದು ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದು? ಅದು ನಾನು ಹೈಸ್ಕೂಲಲ್ಲಿ ಸಿಂಗಿಂಗ್ ಕ್ಲಾಸ್ ಸೇರಿದ್ದೆ, ಶಾಸ್ತ್ರೀಯ ಸಂಗೀತ, ಮಾಧುರ್ಯ ಸಂಗೀತ ವಿದ್ಯಾಲಯ ಅಂತ. ಜೂನಿಯರ್ವರೆಗೆ ಕಲ್ತಿದ್ದೆ. ಅನಂತರ ಕೊರೋನಾ ಸಂದರ್ಭದಲ್ಲಿ ಒಂದಿಷ್ಟು ಕಾರಣದ ನಂತರ ಮಾಡಲಿಕ್ಕಾಗಲಿಲ್ಲ. ಆನಂತರ ಗುರುಗಳಿಗೆ ಮದುವೆ ಆಯಿತು. ಹಾಗಾಗಿ ಸಿಂಗಿಂಗ್ ಕ್ಲಾಸಿಕಲ್ ಜರ್ನಿ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಆದರೆ ಸಂಗೀತ ಅನ್ನುವಂಥದ್ದು ಕಂಠದಲ್ಲಿ ಉಂಟು. ನಿಮ್ಮ ಈ ಒಂದು ಒಟ್ಟಾರೆ ಕಲಾ ಜೀವನದಲ್ಲಿ ಯಾರಾದರೂ ಒಂದು ನಿಮಗೆ ಪ್ರೇರಣೆಯ ವ್ಯಕ್ತಿ ಅಂತೇಳಿ ಯಾರಾದರೂ ಇದ್ದಾರಾ ಅನ್ನುವಂಥದ್ದು? ತುಂಬ ಜನ ಇದ್ದಾರೆ. ಒಂದು ನಿರ್ದಿಷ್ಟವಾಗಿಂತವ್ರು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಈಗ ದತ್ತಾತ್ರೇಯ ಗುರುಗಳನ್ನು ನೋಡಿದರೆ ಅವರಿಗೆ 24 ಗುರುಗಳು ಹೇಳ್ತಾರೆ. ಹಾಗೆ ಒಂದೊಂದು ವಿಷಯದಲ್ಲಿ ಒಬ್ಬೊಬ್ಬರು ನನಗೆ ಆದರ್ಶ ರೂಪವಾಗಿರ್ತಾರೆ. ಈ ರೀತಿಯಾಗಿ ಮಾಡ್ಬೋದು ಅಂತ ತೋರಿಸಿಕೊಡ್ತಾರೆ. ತೆರೆಮರೆಯಲ್ಲಿ ಕೆಲವರನ್ನು ನೋಡುವಾಗ ಈ ರೀತಿಯಾಗಿ ನಾವು ಆಗಬೇಕು ಅನ್ನುವಂಥದ್ದು ಹುಚ್ಚಿರ್ತದೆ. ಹಾಗಾಗಿ ಅಂಥ ವಿಷಯಗಳು, ಒಂದೊಂದು ವಿಷಯಗಳು ಜೊತೆ ಸೇರಿ ಈ ರೀತಿಯಾಗಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಆಗಲೇ ನಿರೂಪಣೆಯ ಬಗ್ಗೆ ಮಾತನಾಡಿದರೆ, ಒಂದು ವೇದಿಕೆಯಲ್ಲಿ ಬಂದರೆ ತಮ್ಮ ವಾಕ್ಚಾತುರ್ಯದಿಂದ ಪ್ರೇಕ್ಷಕರ ಮನ ಗೆಲ್ಲುವ ನಿರೂಪಕಿ ಹೌದು. ಒಂದು ನಿರೂಪಣೆಯ ಝಲಕನ್ನು ವೀಕ್ಷಕರಿಗೆ ಹೇಳೋದಾದರೆ? ಖಂಡಿತ ತುಳುವಲ್ಲಿ ಆಗ್ಬೋದಾ? ಫಾರ್ಮಲ್ ಇವೆಂಟ್, ಧಾರ್ಮಿಕ ಸಭೆ ಮಾಡಬೇಕಾದ್ರೆ ತುಳುವಲ್ಲಿ ಈ ರೀತಿ ಸ್ಟಾರ್ಟ್ ಮಾಡ್ತೇನೆ. ಈ ಮೂಲಡು ಭೂಮಿ ಉಂಡಾಪಿನ ಪೊರ್ತುಡು ತಾರೆ ಕಂಗದಾತು ಉಡ್ಡುಡು ಸುಣ್ಣದಾತು ಬೊಲ್ಡುಡು ಏಳುಗಡಲ ಕಮಲದ ಪುರ್ಪುಡು ಜಾತಿ ಸಂಪಗಿಡು ನೀತಿ ಕೇದಗಿಡು ಮುಗುರು ಮಲ್ಲಿಗಿಡು ನುಗುರು ಪೊಯ್ಯುಡು ಮಾ ಶೀಶನ ತರಿಡು ಮಾಣಿಕ್ಯದ ಪೀಟುಡು ಉದಿಯ ಬೆನ್ನಿನಂಚಿನ ಇವಂಜಿ ತುಳುವ ಮಣ್ಣದ ಸಾರಮಾನಿ ತುಳುವೆರೆಗ್ಲ ಎನ್ನ 10 ಬೆರಳಿನ ಒಪ್ಪ 11 ಈ ರೀತಿಯಾಗಿ ಮಾಡ್ತೇನೆ. ಒಂದಿಷ್ಟು ಅದು ನಮ್ಮದೇ ಸ್ಟೈಲಲ್ಲಿ ಬಂದಿದೆ. ಇನ್ಫಾರ್ಮಲ್ ಆದರೆ ಸಹ ಹಾಯ್ ಹೆಲೋ ನಮಸ್ತೆ ವನಕ್ಕಂ ಸತ್ ಶ್ರೀ ಅಕಾಲ್ ಆದಾಬ್ ರಾಧೆ ರಾಧೆ ಹರೇ ಕೃಷ್ಣ ಪಣ್ಣೊಂದು
ಈ ರೀತಿಯಾಗಿ ಹೋಗ್ತೇನೆ. ಮತ್ತೊಂದು ಸೈನಿಂಗ್ ಆಫ್, ಕೆಲವೊಂದಿಷ್ಟು ಕಡೆ ಕಲ್ತದ್ದು ನಾವು ಯಾವುದೊಂದು ಪ್ರೋಗ್ರಾಮನ್ನು ಒಂದು ಟೇಕ್ ಆಫ್ ಮತ್ತೊಂದು ಮುಗಿಸುವಂಥದ್ದು, ಅದರಲ್ಲಿ ಇರುವಂಥದ್ದು ಸೈನಿಂಗ್ ಆಫ್ ಸಹ ಅದೇ ರೀತಿಯಾಗಿ. ಹೆಚ್ಚು ಮಾತುಗಳಿಲ್ಲ, ಹುಚ್ಚು ಮಾತುಗಳಿಗೆಡೆ ಇಲ್ಲ, ಮೆಚ್ಚುಗೆಯ ಪ್ರೀತಿ ಜಾರಿಯಲ್ಲಿರಲಿ, ಸೈನಿಂಗ್ ಆಫ್, ವಾರುಣಿ ನಾಗರಾಜ್, ಮಂಗಳದೇವಿ. ನಿಜವಾಗಿಯೂ ಕೂಡ ವಾಯ್ಸ್ ತುಂಬ ಚೆನ್ನಾಗಿದೆ ಮ್ಯಾಮ್. ನಿಮ್ಮ ಒಂದು ವಾಯ್ಸ್ ಕೇಳುವಾಗಲೇ ಮೈ ರೋಮಾಂಚನ ಆಗ್ತದೆ. ಈ ಒಂದು ನಿರೂಪಣೆ ಕ್ಷೇತ್ರ ಎಲ್ಲಿಂದ ಆರಂಭ ಆಯಿತು? ಆಗಲೇ ಹೇಳಿದ್ರಿ, ಅದರ ಬಗ್ಗೆ ಇನ್ನಷ್ಟು ಹೇಳೋದಾದರೆ. ನಿರೂಪಣಾ ಕ್ಷೇತ್ರ ಷಷ್ಠಾಬ್ದ ಸಂದರ್ಭದಲ್ಲಿ ನಾನು 9ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ಆಗಿರುವಂಥದ್ದು. ಮನೆ ಮನೆಯಲ್ಲಿ ಭರತನಾಟ್ಯ ಅನ್ನುವಂಥ ಕಾರ್ಯಕ್ರಮ ಆಗಿತ್ತು. ಭರತನಾಟ್ಯ ಮಾಡುವುದಲ್ಲದೆ ಯಾಕೆ ನಮ್ಮ ಕಲೆಗಳು ಬೇಕು ಅನ್ನೋಂಥ ವಿಷಯದ ಬಗೆಗೆ. ಹಾಗಾಗಿ ಮನೆಯಲ್ಲಿ ಆದಂಥ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಫಸ್ಟ್ ಟೈಮ್ ಮೈಕ್ ಹಿಡಿದಿದ್ದೆ. ಆ ಕಾರ್ಯಕ್ರಮ ಮಾಡಬೇಕಂತ ನವನೀತ್ ಶೆಟ್ಟರಾಗಿರಲಿ ಅವರೆಲ್ಲ ಅಪ್ಪನಿಗೆ ಹೇಳಿದರು, ಹಾಗಾಗಿ ಮಾಡು ಅಂತ ಹೇಳಿ ಕೊಟ್ಟರು. ಅಲ್ಲಿ ಒಂದಿಷ್ಟು ಜನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅನಂತರ ನಮ್ಮ ಕಮಿಟಿಯ ಮತ್ತೊಂದು ಕಾರ್ಯಕ್ರಮ, ಅದು ಶಶಿಕುಮಾರ್ ಆಗಿರಲಿ, ಆ ರೀತಿಯಾಗಿ ಬಂದು ಮಾರ್ತಾಳೆ ಅನ್ನುವಂಥ ಒಂದು ಸುದ್ದಿ ಆಯಿತು. ನಾಗರಾಜರ ಮಗಳು ಮಾರ್ತಾಳೆ ಅಂತ ಆ ರೀತಿ ಸುದ್ದಿ ಆದದ್ದು. ಮತ್ತೆ ಹೀಗೆ ಹೋಗಿ ಮತ್ತೆ ಒಂದು ವೇದಿಕೆ ಬರ್ತಾ ಇತ್ತು. ಯಾವತ್ತು ಯಾವ ವೇದಿಕೆಯೂ ಬೇಡ ಹೇಳಲಿಲ್ಲ, ಯಾಕಂದರೆ ಮುಂದೆ ಹೋದವರು ಹಿಂದೆ ತಿರುಗಿ ನೋಡಬಾರ್ದು. ಆ ಒಂದು ನೆಲೆಯಲ್ಲಿ ಮುಂದೆ ಹೋದ್ವಿ. ಆದಮೇಲೆ ಮಂಗಳೂರು ಗಣೇಶೋತ್ಸವ ಕೇಂದ್ರ ಮೈದಾನದಲ್ಲಾಗುವಂಥ 7 ದಿನದ ಗಣೇಶೋತ್ಸವಕ್ಕೂ ನಿರಂತರವಾಗಿ ಮಾಡ್ತಾ ಇದ್ದೇನೆ. ಆ ರೀತಿಗೆ ಪ್ರತಿಯೊಬ್ಬರ ಪ್ರೋತ್ಸಾಹ, ಆದಮೇಲೆ ಆ ಕ್ಷೇತ್ರದಲ್ಲಿರುವವರು ಕೂಡ ಪ್ರೋತ್ಸಾಹ ಮಾಡ್ತಾಯಿದ್ರು, ಸಲಹೆ ಕೊಡ್ತಾಯಿದ್ರು. ಆರಂಭಿಕ ದಿನಗಳಲ್ಲಿ ತಪ್ಪುಗಳಾಗ್ತದೆ, ತುಂಬ ಮಾತಾಡುವಂಥ ಶೈಲಿ ಸರಿ ಇಲ್ಲ ಅಥವಾ ಸ್ಪೀಡ್, ವಾಯ್ಸ್ ಅದು ಯಾವುದು ಸರಿ ಇರಲಿಲ್ಲ. ಅದೆಲ್ಲ ಮೋಲ್ಡ್ ಆಗಿ ಈಗ ಈ ಮಟ್ಟಕ್ಕೆ ಬಂದು ನಿಂತಿದ್ದೇನೆ. ಹಾಗಾಗಿ ನಿರೂಪಣೆ ಅನ್ನುವಂಥದ್ದು ಈಗ ನನಗೊಂಥರ ತುಂಬ ಪ್ರೀತಿಯ ಒಂದು ಕ್ಷೇತ್ರ. ಅದು ಮುಂಚೆ ಹೆದರಿಕೆ ಆಗ್ತಿತ್ತು, ತುಂಬ ಹೆದರಿಕೆ ಆಗ್ತಿತ್ತು. ಕಾರ್ಯಕ್ರಮ ಬಂದರೆ ಹಗಲು ರಾತ್ರಿ ಮಲಗೋಗೋ ಕಾರ್ಯಕ್ರಮ ಉಂಟು ಎಂತ ಮಾತಾಡ್ತೇನೆ ಹಾಗೆ ರೀತಿತ್ತು. ಈಗ ಕಾರ್ಯಕ್ರಮ ಬಂದರೆ ಜನ ಜಾಸ್ತಿ ಆದಷ್ಟು ಖುಷಿ ಆಗುವಂಥದ್ದು, ಮಾತಾಡಲಿಕ್ಕೆ ಇರ್ತದೆ ಅಂತ. ಹಾಗಾಗಿ ನಿರೂಪಣೆ ತುಂಬ ಮನಸ್ಸಿಗೆ ಹತ್ತಿರ, ಒಂದು ಮಲ್ಲಿಗೆ ಹೂವಿನ ದಾರದ ಹಾಗೆ ಭಾಸ ಆಗ್ತದೆ. ತುಂಬ ವೇದಿಕೆಗಳು ಸಹ ಭಗವಂತ ಒದಗಿಸಿಕೊಟ್ಟಿದ್ದಾನೆ. ಮಂಗಳೂರು ಗಣೇಶೋತ್ಸವ ಆಗಿರಲಿ, ಹಾಗೆ ಇನ್ನಿತರ ವೇದಿಕೆಗಳಲ್ಲಿ ಹಲವಾರು ವೇದಿಕೆಗಳಲ್ಲಿ ಮಾಡಿದ್ದೇನೆ. 5 ವರ್ಷದಿಂದ ಮಾಡ್ತಾ ಇದ್ದೇನೆ. ಮ್ಯಾಮ್, ಈಗ ಭಾಷಣಕ್ಕೂ ಈ ಒಂದು ನಿರೂಪಣೆಗೂ ಇರುವಂತಹ ವ್ಯತ್ಯಾಸಗಳು ಹೇಗೆ ನಿಮಗೆ ಒಂದು ಗೊತ್ತಾಗ್ತದೆ ಅನ್ನುವಂಥದ್ದು? ನಿರೂಪಣೆ ನಮಗೆ ಓವರಾಲ್ ಆಗಿ ಎಲ್ಲ ವಿಷಯಗಳನ್ನು ಮುಟ್ಲಿಕ್ಕೆ ಆಗ್ತದೆ. ಯಾಕಂದರೆ ಈಗ ಒಂದು ಕಾರ್ಯಕ್ರಮ ಇನ್ಫಾರ್ಮಲ್ ಆಗಿರಲಿ ಫಾರ್ಮಲ್ ಆಗಿರಲಿ, ಎಷ್ಟೋ ಜನ ಬರ್ತಾರೆ ಅಥವಾ ಎಷ್ಟೋ ವಿಷಯಗಳು ನಡೀತದೆ. ಆ ಎಲ್ಲ ವಿಷಯಗಳಿಗೂ ಪೀಠಿಕೆ ಹಾಕುವಂಥ ಒಂದು ಆಯಾಮ ನಿರೂಪಕರಿಗೆ ಇರ್ತದೆ. ಆದಮೇಲೆ ನಮ್ಮ ಒಳಗಿರುವಂಥ ಎಷ್ಟೋ ವಿಷಯಗಳನ್ನು ನಾವು ಸುಲಲಿತವಾಗಿ ಕೊಡ್ಬೋದು. ಆದಮೇಲೆ ನಿರೂಪಕರಿಗೆ ಬೇಕಾಗಿರುವಂಥ ಮುಖ್ಯವಾದ ಅಂಶ ನಾನು ಎಂತ ನೋಡಿರುವಂಥದ್ದು ಹೇಳಿದರೆ, ಯಾವುದೇ ಒಂದು ವಿಷಯ ಆಗಿರಲಿ, ಸಣ್ಣದಾಗಿರಲಿ ಅಥವಾ ವಿಷಯ ಇಲ್ಲದೇ ಆಗಿರಲಿ, ಅದನ್ನು ಅಲಂಕಾರಯುತವಾಗಿ ತೋರ್ಪಡಿಸುವಂಥ ಒಂದು ವ್ಯಕ್ತಿತ್ವ ನಿರೂಪಕರಲ್ಲಿ ಇರಬೇಕು. ಹಾಗೆ ನಿರೂಪಣೆ ಅನ್ನುವಂಥದ್ದು ಜನರಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ಇರಬೇಕು. ಭಾಷಣ ನಾನು ಯಾವ ರೀತಿ ಕಂಡುಕೊಂಡದ್ದು ಹೇಳಿದರೆ, ಜನರ ಕಣ್ತೆರೆಸುವ ರೀತಿ ಇರಬೇಕು. ಸುಮ್ಮನೆ ಬಂದರೂ ಪುರ್ಸೋತಿತ್ತು ಮಾತಾಡಿದ್ರು ಹೋದರು ಅನ್ನುವಂಥ ರೀತಿ ಇರಬಾರ್ದು. ಅವರಿಗೆ ಮನ ಮುಟ್ಟುವ ರೀತಿಯಲ್ಲಿ ನಾವು ಮಾತಾಡಬೇಕು. ಆದಮೇಲೆ ಯಾವುದೇ ಒಂದು ವಿಷಯ ಕೊಟ್ಟಾಗ ಅದನ್ನು ಕರೆಕ್ಟಾಗಿ ಸ್ಟಡಿ ಮಾಡಿ ಅದನ್ನು ನಾವು ಪ್ರಸ್ತುತಪಡಿಸಬೇಕು. ಭಾಷಣ ನಾವು ಶೈಲಿ ಹೇಗಿರ್ತದೆ ಅದಕ್ಕೆ ಸಹ ತುಂಬ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಭಾಷಣ ಮತ್ತು ನಿರೂಪಣೆ ಅದನ್ನು ಕಂಡಿರುವಂಥದ್ದು. ಮತ್ತು ಈಗ ನೀವು ತುಳುವಿನಲ್ಲಿ ಪದ ಬಳಕೆಯನ್ನು ಮಾಡಿರೋದಾಗಿರ್ಬೋದು, ಇದು ಹೇಗೆ ಸಾಧ್ಯ ಆಯಿತು ಮ್ಯಾಮ್? ಪ್ಯೂರ್ ತುಳುವಲ್ಲಿ ಎಲ್ಲೂ ಕೂಡ ಕನ್ನಡ ಮಿಕ್ಸ್ ಆಗದೆ. ಅದನ್ನು ಮೆನ್ಷನ್ ಮಾಡ್ಬೇಕು. ಆ್ಯಕ್ಚುಲಿ ಕೆಲವು ಕಡೆ ಹೇಳ್ತಾರೆ ಕಾರ್ಯಕ್ರಮ ಆದಾಗ, ಇಲ್ಲೆಲ್ಲ ಕನ್ನಡ ಪಾತಿರ್ಣಿ ಅಂಡ್ ತುಳು ಇಂಚ ಪಾತಿರು. ನಾನು ತುಳು ಕಲ್ತದ್ದು ಕೂಡ 8ನೇ ಕ್ಲಾಸ್ ನಂತರವೇ. ನನ್ನ ಮನೆ ಹತ್ತಿರದ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳೆಲ್ಲ ತುಳುವಲ್ಲಿ ಮಾತಾಡಿ, ಮನೆಯಲ್ಲಿ ಕನ್ನಡ. ನಾವು ಸಣ್ಣದ್ರಿಂದ ಸಹ ಕನ್ನಡವೇ. ನಾನು ತುಳು ಮಾತಾಡಲಿಕ್ಕೆ ಕಲ್ತದ್ದು 8ನೇ ಕ್ಲಾಸ್ ನಂತರ. ಆದರೆ ತುಳುವಿನ ನಿರೂಪಣೆ ಅನ್ನೋದು ನನಗೆ ಯಾವ ರೀತಿ ಖುಷಿ ಆಯಿತು ಹೇಳಿದರೆ, ಹೀಗೆ ಸಮಾಜದಲ್ಲಿ ನಿಮ್ಮಂಥ ನಿರೂಪಕರಾಗಲಿ ಇನ್ನಿತರ ಮಾತಾಡುವಾಗ ಕೇಳಲಿಕ್ಕೆ ಖುಷಿ ಆಗ್ತಿತ್ತು. ಕೈಯಾರ ಕಿನ್ನೇನನ ಮಾತಿನಂತೆ ಒಂದಿಷ್ಟು ಮಾತುಗಳಿದೆ ಅಲ್ವಾ, ಅದೆಲ್ಲ ಕೇಳುವಾಗ ಸಂತೋಷ ಆಗ್ತಿತ್ತು. ನನ್ನ ಈ ಒಂದು ತುಳುವಿನ ಹೇಗೆ ಬಂತು ಅಂತ ನನಗೆ ಈಗ ಸಹ ಗೊತ್ತಾಗೋದಿಲ್ಲ. ವಿಶೇಷವಾಗಿ ಹೇಳ್ಬೇಕು ಹೇಳಿದರೆ, ಪೂಜ್ಯ ಗುರುಗಳು ಒಡಿಯೂರು ಸ್ವಾಮೀಜಿ ಅವರು ತುಳು ಭಾಷೆಗಾಗಿರಲಿ ವಿಶೇಷವಾದಂಥ ಒಲವನ್ನು ತೋರಿಸುವವರು. ಹಾಗಾಗಿ ತುಳು ನಿರೂಪಣೆಯಿಂದನೇ ನಾನು ಆರಂಭಿಸಿದ್ದನ್ನು ಯಾಕೆ ನಾವು ಚಂದ ಮಾಡಬಾರ್ದಂತ ಆಯಿತು. ಯಾಕಂದರೆ ಮಾಡುವ ಎಂಥ ಕೆಲಸ ಆಗಿರಲಿ, ನಾವು ಪ್ರೀತಿಸಿದಾಗ ಜನರು ಅದನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರೀತಿಸ್ತಾ ಹೋದೆ ಅದನ್ನು ಇನ್ನಷ್ಟು ಚಂದ ರೀತಿಯಾಗಿ ಜನರು ಇನ್ನಷ್ಟು ಮೆಚ್ಚುವ ರೀತಿಯಲ್ಲಿ ಕೊಡುವ. ಆದಮೇಲೆ ಹೇಳುವಂಥದ್ದನ್ನು ಶುದ್ಧವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡುವ ಅಂತೇಳಿ ಆ ರೀತಿ ಪ್ರಯತ್ನಿಸಿದ್ದು. ಓದ್ತೇನೆ ಕೆಲವು ಅದರ ಬಗೆಗೆ ಓದುವಂಥದ್ದು. ಹಾಗಾಗಿ ಒಂದು ತುಳು ಮಾತು ಅಥವಾ ಒಂದು ಪದ ಜೋಡಣೆ ಎಲ್ಲ ಸಾಧ್ಯ ಆಯಿತು.
ಮ್ಯಾಮ್, ಈಗ ನಿಮಗೆ ಸಿಕ್ಕಿರುವಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದ್ರೆ ಅದರಲ್ಲಿ ಒಂದು ಮೆನ್ಷನ್ ಮಾಡೋದಾದ್ರೆ ಕಲಾರತ್ನ ಅನ್ನುವಂತಹ ಪ್ರಶಸ್ತಿ, ಇದು ಹೇಗೆ ಸಿಕ್ತು? ಇದರ ಬಗ್ಗೆ ಒಂದು ಅನುಭವ ಹೇಳೋದಾದ್ರೆ. ಕಲಾರತ್ನ ಅದೇ ಆ ಸಂಸ್ಥೆ ಮ್ಯಾಕ್ಸ್ ಲೈಫ್ ಸಂಸ್ಥೆ ಅವ್ರು ಕೊಟ್ಟಿರುವಂಥದ್ದು. ಕಲಾವಿದರನ್ನ ಗುರುತಿಸಿ ಕೊಟ್ಟಿದ್ದಾರೆ. ಹಾಗಾಗಿ ಕಲಾರತ್ನ ಅದೊಂದು ವಿಶೇಷವಾದಂಥ ಸ್ಥಾನ ಉಂಟು ಮನೆಯಲ್ಲಿ, ಫ್ರೇಮ್ ಹಾಕಿ ಇಟ್ಟಿದ್ದೇನೆ, ಮನಸ್ಸಿಗೆ ಹತ್ತಿರ ಉಂಟು. ಹಾಗೆ ತುಂಬ ಕೆಲವು ಕಡೆ ವಿಜೇತರಾಗಿ ಗಳಿಸಿರುವಂಥದ್ದು, ಆ ರೀತಿ ಕೆಲವು ಪ್ರಶಸ್ತಿಗಳುಂಟು. ಕಲ್ತದಕ್ಕೆ ಸೇರ್ಬೋದು ಅಥವಾ ಸನ್ಮಾನಗಳಾಗಿರಲಿ, ಆ ರೀತಿ. ನಾವೀಗ ವಿಶೇಷವಾಗಿ ಹೇಳೋದಾದರೆ ಒಬ್ಬ ಪ್ರತಿಭೆ ಈ ಥರ ಹೊರಗಡೆ ಬೇರೆ ಬೇರೆ ಈವೆಂಟ್ಸ್ಗಳಿಗೆ ಹೋಗುವಾಗ ರಾತ್ರಿ ಎಲ್ಲ ಓಡಾಟವನ್ನು ಮಾಡುವಾಗ ಹಿಂದಿನಿಂದ ಕೆಲವರು ಹೇಳೋದುಂಟು, ಯಾರನ್ನ ಜೊತೆ ಹೋಗ್ತಾನೆ, ಯಾರ ಜೊತೆನೂ ಬರ್ತಾಳೆ ಅನ್ನುವಂಥದ್ದು. ಈ ಥರ ಒಂದು ಯಾವುದಾದ್ರೂ ಎದುರಿಸಿದ್ದೀರಾ ಲೈಫಲ್ಲಿ ಅನ್ನುವಂಥದ್ದು? ಉಂಟು. ನಾನು ಫಸ್ಟ್ ಈ ಫೀಲ್ಡಿಗೆ ಬಂದೆ ಅಥವಾ ಫಸ್ಟ್ ಮೈಕ್ ಹಿಡ್ತೆ ಅಂತಾಗುವಾಗ ಒಂದಿಷ್ಟು ಮಾತು ಕೇಳಿದೆ. പോയരെ ബുഡോർച്ചയ്ക്ക് MC ಅಂಚಿಂಚ ಅಟ್ ಲೈಫ್ ಅಂದು ಪೋಯಿನ ಕೊಲ್ ಹಾಳಾಪೇರು ಬೊಕಾಲ್ನ ಸ್ವರಲ ದಾಲ ಎಡ್ಡೆಜ್ಜಿ ಅಲ್ಲಿಗೆ ಪತ್ತಂದವು ಕೇಂದ್ರ ಅಪ್ಪುಜಿ ಪಾತೇರ್ನ ಅಂದ್ರೆ ಆ ರೀತಿ ಎಲ್ಲ ಕೇಳಿದ್ದೇನೆ. ಕೇಳಿದಾಗ ಬೇಜಾರಾಯಿತು. ಆದರೆ ಯಾಕೆ ಅವರು ಆ ರೀತಿ ಮಾತಾಡಲಿಕ್ಕೆ ನಾವು ಅವಕಾಶ ಕೊಡಬೇಕಂತ ಆಯಿತು. ಹಾಗಾಗಿ ಅದನ್ನೇ ಚಾಲೆಂಜ್ ಆಗಿ ತಗೊಂಡೆ. ನಾವು ಹಾಳಾಗಿದ್ದೇವಂತ ಆದರೆ ಮತ್ತೊಬ್ಬರು ಆ ರೀತಿ ಮಾತಾಡ್ತಾರೆ, ಅದಕ್ಕೆ ಅವಕಾಶ ಕೊಡದೆ ನಮ್ಮನ್ನು ನೋಡೋಕೆ ಒಬ್ಬರಿಗೆ ಗೊತ್ತಾಗ್ತದೆ ಒಳ್ಳೆ ರೀತಿಯಲ್ಲಿದ್ದಾರೆ ಅಥವಾ ಮರ್ಯಾದೆ ಕೊಡಬೇಕಂತ, ಆ ರೀತಿಯ ಬದುಕಿದ್ದೇನೆ. ಹಾಗೆ ಮತ್ತು ಕಾರ್ಯಕ್ರಮಗಳು ಸಹ ಆ ರೀತಿ ಉತ್ಪ್ರೇಕ್ಷೆಯ ಕಾರ್ಯಕ್ರಮಗಳಿಗೆ ಹೋಗಲಿಲ್ಲ. ಹೆಚ್ಚಿನದ್ದಾಗಿ ಧಾರ್ಮಿಕ ಕಾರ್ಯಕ್ರಮಗಳೇ ಜಾಸ್ತಿ ಮಾಡುವಂಥದ್ದು. ಮತ್ತು ಪ್ರೋತ್ಸಾಹವಾಗಿ ನನಗೆ ಸದಾ ನನ್ನ ತಮ್ಮನೋ ಅಮ್ಮನೋ ಬರ್ತಾರೆ ಅಥವಾ ಅಪ್ಪಸಾಗಿರಲಿ, ಅವರ ಎಂಥದ್ದೇ ಬ್ಯುಸಿ ಕಾರ್ಯಕ್ರಮ ಇರಲಿ, ಎಂಥದ್ದೇ ಒತ್ತಡ ಇದ್ದರೂ ಕೂಡ ನನಗೊಂದು ಕಾರ್ಯಕ್ರಮ ಉಂಟಂತ ಹೇಳಿದರೆ ಮನೆಯಲ್ಲಿ 4 ಜನರಿಗೂ ಅದು ಮನಸ್ಸಲ್ಲಿ ಇರ್ತದೆ, ಅಕ್ಕನಿಗೆ ಇವತ್ತು ಕಾರ್ಯಕ್ರಮ ಉಂಟು, ಹೋಗ್ಲಿಕ್ಕೆ ಉಂಟಂತ. ಹಾಗೆ ಅವರ ಪ್ರೋತ್ಸಾಹ ಇದ್ದ ಕಾರಣ ಅಂತಹ ಒಂದು ಸನ್ನಿವೇಶ ನನಗೆ ಎದುರಾಗಲಿಲ್ಲ, ಒಬ್ಬರ ಕೆಟ್ಟ ಮಾತು ಕೇಳುವಂಥದ್ದು. ಮ್ಯಾಮ್, ಈಗ ಇಷ್ಟು ಕಲೆಗಳಲ್ಲಿ ನೀವು ಇರುವಾಗ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನುವಂಥದ್ದು? ಒಂದು ಕಡೆಯಲ್ಲಿ ಯಕ್ಷಗಾನ ಆಗಿರ್ಬೋದು, ಲೀಫ್ ಆರ್ಟ್ ಆಗಿರ್ಬೋದು, ಗ್ಲಾಸ್ ಪೇಂಟಿಂಗ್ ಆಗಿರ್ಬೋದು, ಅದಕ್ಕೆ ರೀತಿ ಭಾಷಣ, ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನುವಂಥದ್ದು ಕಾಲೇಜ್ ಹೋಗೋ ಜೊತೆಗೆ? ಅದು ತುಂಬ ಹೇಳಿಕೆ ಅಂದರೆ ಪ್ರತಿಯೊಂದು ಇರ್ತದೆ. ಕಾಲೇಜ್ ಅಂದರೆ ಬೆಳಿಗ್ಗಿಂದ ಸಂಜೆವರೆಗೆ ಕಾಲೇಜ್ ಆಗ್ತದೆ, ಕಲಿಯುವಂಥದ್ದು ಅಲ್ಲೇ ಮನಸ್ಸಿರ್ತದೆ. ಮನೆಗೆ ಬಂದಾಗೇ ಈಗ ಕಾರ್ಯಕ್ರಮ ಏನಾದಿದ್ದರೆ ಹೊರಡಿಕೊಂಡು ಬೇಗ ಕಾರ್ಯಕ್ರಮಕ್ಕೆ ಹೋಗುವಂಥ ಅವಸರ ಇರ್ತದೆ. ರಜೆಯ ಸಂದರ್ಭದಲ್ಲಿ ಒಂದು ವೇಳೆ ಬಿಡು ಉಂಟಂತಾದರೆ ಬಿಡುವಾಗಿರೋದಿಲ್ಲ, ಏನಾದರೂ ಅದಕ್ಕೋಸ್ಕರ ಅಂತ ಹಾಕುವಂಥದ್ದು, ಅದಕ್ಕೋಸ್ಕರ ವಿಷಯ ಕಲಿಯುವಂಥದ್ದು, ಆ ರೀತಿ ಏನಾದರೂ ಕಲಿತಾ ಇರ್ತೇನೆ. ಮ್ಯಾನೇಜ್ ಆಗ್ತದೆ. ಆರೋಗ್ಯವನ್ನು ಕೆಲವೊಮ್ಮೆ ಬಿಟ್ಟು ಕೊಡಬೇಕಾಗ್ತದೆ, ನಿದ್ರೆಯನ್ನು ಬಿಟ್ಟು ಕೊಡಬೇಕಾಗ್ತದೆ, ಆಹಾರ ಬಿಟ್ಟು ಕೊಡಬೇಕಾಗ್ತದೆ. ಆರಂಭಿಕ ದಿನದಲ್ಲಿ ಆ ರೀತಿ ಊಟ ತಿಂಡಿ ನಿದ್ರೆ ಬಿಟ್ಟು ಕಾರ್ಯಕ್ರಮಕ್ಕೆ ಹೋಗಿ, ಈಗ ಚೌತಿಯ ಸಂದರ್ಭದಲ್ಲಿ ನೋಡಿದರೆ ರಾತ್ರಿ 6 ಗಂಟೆ ಹೋಗಿ ಕಾರ್ಯಕ್ರಮಕ್ಕೆ ಕೂತ್ರೆ ಮನೆಗೆ ಬರುವಾಗ 1 ಗಂಟೆ 2 ಗಂಟೆ ಆಗ್ತದೆ. ಪುನಃ ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೋಗುವಂಥದ್ದು ಬರುವಂಥದ್ದು ಸ್ಟ್ರೆಸ್ ಆಗ್ತದೆ. ಆದರೆ ಇಂತಹ ಪ್ರಯತ್ನಗಳು ಬೇಕು. ಈ ಹಾರ್ಡ್ ವರ್ಕ್ ಇಲ್ಲದಿದ್ದರೆ ಎದುರು ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟಲ್ಲದೆ ಕಲೆ ಅನ್ನುವಂಥದ್ದು ಸುಮ್ಮನೆ ಯಾರಿಗೂ ಬರುವಂಥದ್ದಲ್ಲ. ನಮ್ಮ ಪ್ರಯತ್ನ ನಾವು ಕೈಯಿಂದ ಆದಷ್ಟು ಕೊಡುವಂಥ ಒಂದು ಮನಸ್ಸು. ಮುತ್ತು ಉದುರುಂಡ ಪೋಂಡು ಪೊರ್ತು ಕರಿಂಡ ಪೋಂಡು ಹೇಳ್ತಾರೆ. ಹಾಗಾಗಿ ಸಮಯ ವ್ಯರ್ಥ ಮಾಡುವುದಲ್ಲ, ಅದನ್ನು ಉಪಯೋಗಿಸ್ತೇನೆ ಆದಷ್ಟು. ಹಾಗಾಗಿ ಎಲ್ಲ ಮ್ಯಾನೇಜ್ ಆಗ್ತದೆ. ಈಗ ಒಂದು ಕಾಲೇಜು ದಿನಗಳಲ್ಲಿ ಈಗ ಒಂದು ಹೇಗೆ ನಿಮಗೆ ಆಪರ್ಚುನಿಟಿ ಸಿಗ್ತಾ ಇದೆ ಅನ್ನುವಂಥದ್ದು? ಕಾಲೇಜೀಗ ಅದೇ SDM ಕಾಲೇಜಲ್ಲಿ ಕಲಿತಿರೋ ಕಾರಣ, SDM ಕಾಲೇಜೀಗ ಸಾಧಾರಣ ಎಲ್ಲರಿಗೂ ಗೊತ್ತಿರುವಂಥದ್ದು ಉತ್ತಮವಾದಂಥ ವೇದಿಕೆ. ಹೌದು, ಅಲ್ಲಿ NSSನಲ್ಲಿದ್ದೇನೆ. ಹಾಗಾಗಿ NSS ಪ್ಲ್ಯಾಟ್ಫಾರ್ಮ್ ಕೂಡ ನನಗೆ ತುಂಬ ಆಯಾಮಗಳನ್ನು ಕೊಟ್ಟಿದೆ. ಕ್ಯಾಂಪ್ ಆಗುವ ಸಂದರ್ಭ 7 ದಿನ ಕ್ಯಾಂಪ್ ಆದರೆ ಹಳ್ಳಿಯಲ್ಲಿ, ಅಲ್ಲಿ MC ಮಾಡಿದಾಗ ಖುಷಿಯಾಗಿದೆ. ನಾನು ಹೋದ ವರ್ಷ ಫಸ್ಟ್ ಇಯರ್, ಈ ಸರ್ತಿ ಸೆಕೆಂಡ್ ಇಯರ್ ಮಾಡ್ತಿದ್ರು. ಜೂನಿಯರ್ ಆಗಿದ್ದರೂ ಕೂಡ ಎಲ್ಲ ಬಂದು ಕೇಳ್ತಾರೆ, ಅಥವಾ ಅಷ್ಟು ಮಕ್ಕಳಿಗೂ ಕೂಡ ಒಂದು ಹೇಳಿಕೊಡುವಂಥದ್ದು, ಮಕ್ಕಳೆಲ್ಲ ನನ್ನ ಸೀನಿಯರ್ಸ್ ಆಗಿರುವಂಥದ್ದು, ಅವರಿಗೆ ಹೇಳಿಕೊಡುವಂಥದ್ದು ಈ ರೀತಿಯಾಗಿ ಮಾಡ್ಬೋದು, ಅಥವಾ ಅವರು ಬಂದು ಯಾವ ರೀತಿ ಮಾಡಬೇಕು ಕೇಳೋಗೊಂದು ಖುಷಿ ಆಗ್ತದೆ. ಆದಮೇಲೆ ನಮ್ಮ ಒಳಗಿನ ಒಂದು ಆ ತನಸ ನಮಗೆ ಗೊತ್ತಾಗೋದು ಮತ್ತೊಬ್ಬರು ಬಂದು ಕೇಳಿದಾಗ ಆ ಊರಿನವರು ಸಹ ಬಂದು ಪ್ರೋತ್ಸಾಹ ಮಾಡ್ತಾರೆ. ಹಾಗಾಗಿ ಈಗ ಡಿಗ್ರಿ ಜೀವನ ಸಹ ನನಗೊಂದು ಈ ಕಲಾ ಜೀವನಕ್ಕೆ ಒಳ್ಳೆಯ ರೀತಿ ದಾರಿ ಆಗ್ತಾ ಉಂಟು. ನಾನು NSS ಬಗ್ಗೆ ಹೇಳಿದರೆ, NSS ಅನ್ನುವಂಥದ್ದು ಅದೆಷ್ಟು ಪ್ರತಿಭೆಗಳಿಗೆ ಒಂದು ವೇದಿಕೆ ಕೂಡ ಹೌದು. ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಹೇಗೆ ಒಂದು ಪ್ರಮುಖ ಪಾತ್ರ ವಹಿಸಿತ್ತು ಅನ್ನುವಂಥದ್ದು? NSS ಅನ್ನುವಂಥದ್ದು ನನಗೆ ಡಿಗ್ರಿಯಲ್ಲಿ ನನ್ನ ಕಲೆಯನ್ನು ತೋರಿಸ್ಲಿಕ್ಕೆ ಒಂದು ವೇದಿಕೆ ಆಗಿತ್ತು.
ನಿರೂಪಣೆ ಅಷ್ಟೇ ಅಲ್ಲದೆ ಯಕ್ಷಗಾನಕ್ಕೆ ಸಹ ಕೂಡ ಬರಲಿಕ್ಕೆ NSS ಕೂಡ ಒಂದು ಕಾರಣ, ಮಾಡ್ಬೋದು ಅನ್ನುವಂಥದ್ದು ತೋರಿಸಿಕೊಟ್ಟಿದೆ. ಅಷ್ಟೇ ಅಲ್ಲದೆ ಕ್ಯಾಂಪ್ ಸಂದರ್ಭದಲ್ಲಿ ಹೇಳ್ಬೇಕು ಹೇಳಿದ್ರೆ, ಈಗ ನಾವು ಬೇರೆ ಕಾರ್ಯಕ್ರಮ ಇನ್ನಿತರ ಆದರೆ ಎಷ್ಟೋ ದಿನಗಳು ಪ್ರಾಕ್ಟೀಸ್ ಮಾಡಿ ಅಥವಾ ಇನ್ಫಾರ್ಮಲ್ ಆದರೆ ಮಾಡಿ ಹೋಗ್ತೇವೆ. ಆದರೆ ಕ್ಯಾಂಪಲ್ಲಿ ಹೇಗಾಗ್ತದೆ ಹೇಳಿದರೆ, ಸ್ಪಾಟಲ್ಲಿ ನಾವು ರೆಡಿ ಆಗಬೇಕು. ಆ ಸ್ಪಾಟಲ್ಲಿ ಮತ್ತೊಬ್ಬರನ್ನು ತಯಾರಿಸುವಂತಹ ಮಟ್ಟಿಗೆ ನನ್ನನ್ನು ತಂದದ್ದು ಹೇಳಿದರೆ ಅದು NSS ಕ್ಯಾಂಪ್, NSS ಜೀವನ. ನಾನು ಮಾಡುವುದಲ್ಲದೆ ಎಷ್ಟೋ ಜನರನ್ನು ಆ ದಿನ ಮಾತಾಡಿಸಿದ್ದೇನೆ, ಎಷ್ಟೋ ಜನರು ಮಾತಾಡುವ ರೀತಿ ಮಾಡಿದ್ದೇನೆ ಹೇಳಿದರೆ ಅದು ನನಗೆ ಸಂತೋಷ. ಹೇಗಿತ್ತು ಮ್ಯಾಮ್ ಅದೊಂದು ಎಕ್ಸ್ಪೀರಿಯನ್ಸ್? ಅಂದರೆ ನೀವು ಒಂದು ನಿರೂಪಕಿಯಾಗಿ ಮತ್ತೊಬ್ಬ ಪ್ರತಿಭೆಗಳನ್ನು ತಯಾರು ಮಾಡುವಂಥದ್ದು ತುಂಬ ಸಂತೋಷ ಆಗ್ತದೆ. ಯಾಕೆ ಕಲೆ ಇರುವಂಥದ್ದಲ್ಲಿ ನಾವು ಒಬ್ಬರನ್ನು ನೋಡಿ ಅಸಹ್ಯ ಪಡೆಯೋಕ್ಕಿಂತಲ್ಲ ಅವರನ್ನು ಎದುರು ತಂದಾಗ ಆಗುವಂಥ ಒಂದು ಸಂತೋಷ ಅದು ವಿಪರೀತ, ಹೇಳಲಿಕ್ಕೆ ಆಗೋದಿಲ್ಲ. ಮ್ಯಾಮ್, ಇನ್ನು ಡ್ರೀಮಲ್ಲಿ ಏನಾಗಬೇಕಂತ ಒಂದು ಡ್ರೀಮನ್ನು ಇಟ್ಕೊಂಡಿದ್ದೀರಾ ಅನ್ನುವಂಥದ್ದು? ಹೆಚ್ಚು ಮುಂಚಿನದು ಯೋಚಿಸೋದಿಲ್ಲ, ಗೋಯಿಂಗ್ ಆನ್ ವಿತ್ ದ ಫ್ಲೋ ಅಂತ. ಈ ಕ್ಷಣವನ್ನು ನಾನು ಬದುಕಬೇಕು ಅಂತ ಆ ಒಂದು ರೂಲ್ ಉಂಟು ನನ್ನಲ್ಲಿ. ಯಾವ ಕ್ಷಣ ಇದ್ದೇವೋ ಆ ಕ್ಷಣವನ್ನು ನಾವು ಬದುಕಬೇಕು. ಅದು ಯಾವ ರೀತಿಯಾಗಿರಲಿ, ಒಳ್ಳೆಯ ರೀತಿಯಾಗಿರಬೇಕು. ಮಾಡುವಂಥದ್ದು ಜೀವನಕ್ಕೊಂದು ವೃತ್ತಿ, ಹಾಗೆ ಕಲೆಯನ್ನು ಯಾವತ್ತೂ ಕೈ ಬಿಡಬಾರ್ದು. ಆ ಶಾರದೆಯ ಮಾತ ಸಂಪೂರ್ಣ ಅನುಗ್ರಹದೊಂದಿಗೆ ವೃತ್ತಿಯನ್ನು ನಡೆಸುತ್ತಾ ಸಮಾಜಕ್ಕೊಂದು ಉತ್ತಮ ವ್ಯಕ್ತಿ ಆಗಿರ್ಬೇಕಂತ. ಅಂದರೆ ಈ ಒಂದು ನಿಮ್ಮ ಪ್ರವೃತ್ತಿ ಅನ್ನುವಂಥದ್ದು ಈ ಥರ ಲೀಫ್ ಆರ್ಟ್ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ನಿರೂಪಣೆ ಆಗಿರ್ಬೋದು, ಇದನ್ನು ಪ್ಯಾಷನ್ ಆಗಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಬಯಸ್ತೀರಾ? ಹೌದು, ಖಂಡಿತ. ಅದನ್ನು ಜೊತೆಗೂಡಿಸಿಕೊಂಡು ಅದರಲ್ಲೇ ಉತ್ತಮ ವೇದಿಕೆ ಆಗಿರಲಿ ಅಥವಾ ಇನ್ನೊಬ್ಬರಿಗೆ ಉಪಕಾರ ಆಗುವ ರೀತಿ ಆ ರೀತಿಯಾಗಿ ನಡೆಸಿಕೊಂಡು ಹಾಗೆ ಬೇಕಾಗುವಂಥ ವೃತ್ತಿಯನ್ನು. ಯಾಕಂದರೆ ಕಲೆ ಎಷ್ಟು ಸಿಹಿಯೋ ಹಾಗೆ ಅದು ಸಾಗರದ ರೀತಿ. ಕಲೆ ಅನ್ನುವಂಥದ್ದು ಸಿಹಿ ನೀರಿನ ಸಾಗರ. ಕೆಲವೊಮ್ಮೆ ಅಲ್ಲಿ ಜೋರಾಗಿರ್ತದೆ, ಕೆಲವೊಮ್ಮೆ ಅಲೆ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಜೀವನಕ್ಕೊಂದು ವೃತ್ತಿ ಸಿಗಬೇಕು. ಹಾಗಾಗಿ ವೃತ್ತಿಯೊಂದಿಗೆ ಕಲೆಯನ್ನು ಜೊತೆಗೂಡಿಸಿಕೊಂಡು ಹೋಗಬೇಕು ಅಂತ. ಮ್ಯಾಮ್, ಈಗ ಕಡೆಯದಾಗಿ ಕೇಳೋದಾದರೆ, ನಿಮ್ಮ ಒಂದು ಕಲಾ ಜೀವನದಲ್ಲಿ ಅದೆಷ್ಟೋ ಮಂದಿ ನಿಮ್ಮ ಒಂದು ಕಲಾ ಜೀವನಕ್ಕೆ ಬೆಂಬಲವಾಗಿ ಇಡ್ತಾರೆ, ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಅನ್ನುವಂಥದ್ದು? ನನ್ನ ಇತ್ತೀಚಿನ ಕಾರ್ಯಕ್ರಮದಲ್ಲಿ ಒಂದು ಹೇಳಿದರು, ಗಿಡಕ್ಕೆ ನೀರು ಹಾಕುವಂತಹ ಕಾರ್ಯ. ಹಾಗಾಗಿ ಒಂದು ಸಣ್ಣ ಸಸಿಯಾಗಿದ್ದೆ ನಾನು. ನನಗೆ ನೀರು ಹಾಕಿದ ಕಾರಣ ಇವತ್ತಿಗಾಗೂ ಒಂದು ಗಿಡ ಆಗಿ ಹೂ ಕೊಡುವಂಥ ಮಟ್ಟಿಗೆ ಬಂದಿದ್ದೇನೆ. ಮುಂದೊಂದು ದಿನ ನಾನು ಹಣ್ಣನ್ನು ಕೊಡ್ತೇನೆ ಅಂತ ಆದರೆ ಸಮಾಜಕ್ಕೆ ನನ್ನದಾದ ಮಾತುಗಳು ಮುಟ್ಟುತ್ತದೆ ಅಥವಾ ಮತ್ತೊಬ್ಬರಿಗೆ ಖುಷಿ ಆಗ್ತದೆ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ ನನಗೆ ಪ್ರೋತ್ಸಾಹ ಮಾಡಿದಂಥ ಅಷ್ಟೂ ವ್ಯಕ್ತಿಗಳು. ಒಬ್ಬೊಬ್ಬರ ಹೆಸರು ಹೇಳಿದರೆ ಮತ್ತೊಬ್ಬರು ಬಿಟ್ಟು ಹೋಗ್ತಾರೆ. ಹಾಗಾಗಿ ಎಷ್ಟು ಜನ ಪ್ರೋತ್ಸಾಹ ಮಾಡಿದ್ದಾರೆ, ಅವರೆಲ್ಲರ ಪ್ರೋತ್ಸಾಹದಿಂದಲೇ ನಾನಿವತ್ತು ಮುಂದೆ ಬರಲಿಕ್ಕೆ ಸಾಧ್ಯ ಆದದ್ದು. ಅಪ್ಪ ಅಮ್ಮನ ಆಶೀರ್ವಾದದ ಜೊತೆಗೆ, ಗುರುಗಳ ಅನುಗ್ರಹದ ಜೊತೆಗೆ, ಅವರ ಪ್ರೋತ್ಸಾಹದ ಮಾತುಗಳು ಅಥವಾ ಬೆಂಬಲವೇ ನನಗೆ ಇವತ್ತು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಇವತ್ತು ವಾರುಣಿ ಅನ್ನುವಳು ಸಮಾಜದಲ್ಲಿ ಒಂದಿಷ್ಟು ಮಟ್ಟದಲ್ಲಿ ಗುರುತಿಸಿದಾಳೆ ಹೇಳಿದರೆ ಅದು ಅಂತಹ ಪ್ರೋತ್ಸಾಹದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೇನೆ. ಮ್ಯಾಮ್, ಈಗ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು ಅನ್ನುವಂಥದ್ದು? ತುಂಬ ಸಂತೋಷ ಆಯಿತು. ಅಭಿಮತ ಹೇಳಿದರೆ ಹೆಸರು ಕೇಳುವಾಗನೇ ಸಂತೋಷ ಆಗ್ತದೆ. ಹಾಗಾಗಿ ಒಬ್ಬರ ಕಲಾವಿದರಿಗೆ ಇಂತಹ ಮಾತುಗಳು, ಇಂಥ ಒಂದು ಸಂದರ್ಶನ ಆಗಿರಲಿ, ಕಲಾವಿದರಿಗೆ ಸಣ್ಣ ಸಣ್ಣ ವಿಷಯಗಳು, ಸಣ್ಣ ಸಣ್ಣ ಗುರುತುಗಳೇ ಸಾಕಾಗ್ತದೆ. ತುಂಬ ಸಂತೋಷ ಆಯಿತು. ಇಂಥ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಲಿ, ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿ ಅಂತ ಹೇಳ್ತೇನೆ. ಮ್ಯಾಮ್, ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಇದಾಗಿತ್ತು ಕಲಾವಾರುಣಿ ವಿಶೇಷ ಕಾರ್ಯಕ್ರಮ. ಇಂತಹದೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಪ್ರತಿಭೆಯ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿ ಬಿಡಿತ. ನಮಸ್ಕಾರ.